ಮೊದಲ ಹಂತದ ಆರಂಭಿಕ ಹಂತದ ಓವರ್ಗಾಗಿ ಜಶಂತ ದೇವಾಡಿಗ ಜಾಲಾಡಿಯನ್ನು ಪರಿಚಯಿಸ್ತಾ ಇರ್ತಕ್ಕಂಥ ಜಾನ್ಸನ್ ಕುಂದಾಪುರ ರವೀಂದ್ರ ಹೆಗ್ಡೆ ಅವರ ಸಾರಥ್ಯದಲ್ಲಿ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ತಂಡ. ಈ ಋತುವಿನ ಮೊದಲ ಹಂತ ಕೋಲಾರದ ಪಂದ್ಯಾಕೂಟವನ್ನು ಜಯಿಸಿರ್ತಕ್ಕಂಥ ಜಾನ್ಸನ್ ಚಕ್ರವರ್ತಿ ತುಮಕೂರಿನ ಪಂದ್ಯಾಕೂಟದ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಇನ್ನಿಂಗ್ಸ್ ಮೊದಲ ಚೆಂಡು ಆರಂಭಿಕ ದಾಂಡಿನ ಕಳಂಚನ ಸವರ್ತಾ ಇದೆ. ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. ಖಾತೆ ಕೂಡ ಆರಂಭವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಪರಿಸ್ಥಿತಿ. ಮೊದಲ ಚೆಂಡು ಮೊದಲ ಓಟಗಳಿಗೆ ಅವಕಾಶ ಮಾಡಿಕೊಂಡ್ರು. ಲೆಫ್ಟ್ ಕಿರಣ್ ಓಟವನ್ನು ದಾಖಲಿಸಿದ್ದಾರೆ. 3 ದಿನಗಳ ಕಾಲದ ಹೋರಾಟಕಾರಿ ಕ್ರೀಡಾಕೂಟದ ಅಂತಿಮ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಈ ಪಂದ್ಯ ಮುಕ್ತಾಯವಾದ ಬಳಿಕ ಕ್ರೀಡಾಕೂಟದ ಅಂತಿಮ ಒಂದು ಪಂದ್ಯ ಮಾತ್ರ ಬಾಕಿ ಉಳಿಯುತ್ತದೆ. ಹೋರಾಟದ ಫೈನಲ್ ಪಂದ್ಯ ಜೊತೆಗೆ ಈ ಒಂದು ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಮಾರೋಪ ಸಮಾರಂಭ ಅರ್ಥಾತ್ ಬಹುಮಾನ ವಿತರಣಾ ಕಾರ್ಯಕ್ರಮ ಕೂಡ ಜರುಗಲಿಕ್ಕಿದೆ. ಅಲ್ಲಿ ಬ್ರೈಟ್ ಸ್ಟಾರ್ ಹೆಚ್ಚುವರಿ ಆಟಗಾರರು ಬನ್ನಿ, ಸ್ಯಾಬ್ ಬ್ರೈಟ್ ಸ್ಟಾರ್ ಹೆಚ್ಚುವರಿ ಆಟಗಾರರು ಬನ್ನಿ ಅನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಮುಖ್ಯ ವೇದಿಕೆಯಲ್ಲಿ ಸರಣಿ ಶ್ರೇಷ್ಠ ಪ್ರಶಸ್ತಿಯಾಗಿ ಸೈಕಲ್ ಬಹುಮಾನ ನೀಡುವಂತಹ ಗೌರವದಲ್ಲಿ ನಮ್ಮ ಸಂಘಟಕರಿದ್ದಾರೆ. ಈಗಾಗಲೇ ಅನಾವರಣವಾಗ್ತಿದೆ ಸೈಕಲ್. ಒಂದು ಪ್ರಾಯೋಜಕನ್ನು ನೀಡಿದಂತಹ ಸಂಘಟಕರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದವನ್ನು ಕೋರ್ತಾ ಹಾಗೆ ಒಂದು ಕ್ರೀಡಾಕೂಟಕ್ಕೆ ಅಲ್ಲಿ ಜಾನ್ಸನ್ ಹೆಚ್ಚುವರಿ ಆಟಗಾರರು ಕೂಡ ಬನ್ನಿ ಅನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಇದು ಸಂಘಟಕರ ತೀರ್ಮಾನ. ಒಂದು ಕ್ರೀಡಾಕೂಟಕ್ಕೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಶ್ರೀಯುತ ಶ್ರೇಯಸ್ ತೀರ್ಥಹಳ್ಳಿ ಅವರ ಆಗಮನವಾಗಿದೆ. ನಿಮಗೂ ಕೂಡ ಪ್ರೀತಿಪೂರ್ವಕವಾಗಿ ಮುಖ್ಯ ವೇದಿಕೆಗೆ ಸ್ವಾಗತಿಸಿಕೊಳ್ತಿದ್ದೇವೆ. ಎಲ್ಲೇ ಮುಖ್ಯ ವೇದಿಕೆಗೆ ಬನ್ನಿ ಸರ್. ಶ್ರೇಯಸ್ ತೀರ್ಥಹಳ್ಳಿ ಸರ್ ಮುಖ್ಯ ವೇದಿಕೆ ಬರಬೇಕೆಂಬ ಕಳಕಳಿದ ಮನವಿಯನ್ನು ಮಾಡಿಕೊಳ್ತಿದ್ದೇವೆ ಸಂಘಟಕರ ಪರವಾಗಿ. ಅಲ್ಲಿ ಜಾನ್ಸನ್ ಹೆಚ್ಚುವರಿ ಆಟಗಾರರು ನಮ್ಮ ಕಮೆಂಟೇಟರ್ ಬಾಕ್ಸ್ಗೆ ಬರಬೇಕೆನ್ನುವಂತ ಸೂಚನೆ ಕೊಡ್ತಾ ಇದ್ದಾರೆ. ಶ್ರೇಯಸ್ ಯೂತ್ ಕಾಂಗ್ರೆಸ್ ಮುಖಂಡರು ತೀರ್ಥಹಳ್ಳಿ, ನಿಮಗೂ ಕೂಡ ಪ್ರೀತಿಪೂರ್ವಕವಾಗಿ ಮುಖ್ಯ ವೇದಿಕೆಗೆ ಆಹ್ವಾನ ಮಾಡ್ತಿದ್ದೇವೆ. ಮತ್ತೆ ಜಶಾನ್ ಶಾಟ್ ಆಗಿತ್ತು. ಬಹಳ ಶುದ್ಧವಾದ ಒಂದು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಕ್ಷಣಕಾಲ ಗಾಳಿಯಲ್ಲಿದೆ. ಸೂರಜ್ ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರೆ ಮುಖಾಂತರವಾಗಿ ಮೊದಲ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಸಬ್ ಬ್ರೈಟ್ ಸ್ಟಾರ್ ನ ತಂಡ. ಬಿರುಸಿನ ಹೊಡೆತಕ್ಕೆ ಮುಂದಾಗಿರ್ತಕ್ಕಂಥ ಲೆಫ್ಟ್ ಕಿರಣ್ ಈ ಪರಿಸ್ಥಿತಿಯಲ್ಲಿ ಹೊದ್ದರಿ ಆಘಾತವನ್ನು ಕಾಣ್ತಾ ಇದ್ದಾರೆ. ತಂಡ ಮೊತ್ತ 2 ಓಟುಗಳು, ಒಂದು ಹೊದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಈ ಪಂದ್ಯ ಮುಕ್ತಾಯವಾದ ಬಳಿಕ ಕೇವಲ ಒಂದು ಪಂದ್ಯ ಮಾತ್ರ ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ನೋಡಿ, ರಾತ್ರಿಯ ಪರಿಸ್ಥಿತಿಯ ಊಟದ ವ್ಯವಸ್ಥೆ ರೆಡಿ ಆಗಿದೆ ನಮ್ಮ ಕಮೆಂಟ್ರಿ ಬಾಕ್ಸ್ ನ ವೀಕ್ಷಕರನ್ನ ಕೊಠಡಿ ಹಿಂಭಾಗದಲ್ಲಿ. ಆಟಗಾರರು ಊಟವನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಹೊಸ ಆಟಗಾರ ಪ್ರದೀಪ.
ಹಾಗೆ ಈ ಒಂದು ಕ್ರೀಡಾಕೂಟಕ್ಕೆ ಬಹಳಷ್ಟು ಸಹಕಾರ ನೀಡಿದಂತ ಶರತ್ ಯೂತ್ ಕಾಂಗ್ರೆಸ್ ಮುಖಂಡರು ತೀರ್ಥಳ್ಳಿ ಇವರು ಆಗಮನವಾಗಿದೆ. ನಿಮಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ತಟ್ಟಿ ಮೊಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಮತ್ತೆ ಬರ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಒಂದೋಟಗಳ ಸೇರ್ಪಡೆ ತನ್ನ ಮೊತ್ತ ಕೂಡ 3ಕ್ಕೆ ತಲುಪ್ತಾ ಇದೆ. ತನ್ನ ಮೊತ್ತ 3. ಮೊದಲ ಓವರ್ ಮುಕ್ತಾಯಕ್ಕೆ ಒಂದು ಹೊದರೆ ಆಘಾತವನ್ನು ಕಡ್ಕೊಳ್ಳೋದ್ರ ಮುಖಾಂತರವಾಗಿ ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಸ್ನಾಯು ಸೆಳೆತದ ಸಮಸ್ಯೆ, ವಿಪರೀತವಾಗಿರ್ತಕ್ಕಂಥ ಆಟಗಾರರು ಈ ರೀತಿಯ ಪರಿಸ್ಥಿತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂತಹ ಪ್ರಯತ್ನವೇ ಈ ರೀತಿಯ ಅಂಶಗಳು ಪಂದ್ಯಾಕೂಟದ ಸಂದರ್ಭದಲ್ಲಿ ದಾಖಲಾತಿಯನ್ನು ಕಂಡುಕೊಳ್ಳುತ್ತದೆ. ಆ ಪರಿಸ್ಥಿತಿಯಲ್ಲಿ ಸ್ವಲ್ಪ ಸ್ನಾಯು ಸೆಳೆತದ ಸಮಸ್ಯೆ ಕೂಡ ಈ ಪರಿಸ್ಥಿತಿಯಲ್ಲಿ ಕಂಡುಕೊಳ್ತಾ ಇದ್ದಾರೆ. ಯೂತ್ ಕಾಂಗ್ರೆಸ್ ಯುವ ಮುಖಂಡರು ತೀರ್ಥಹಳ್ಳಿ ಶ್ರೇಯಸ್ ರಾವ್ ಅವರು ಎಲ್ಲೇ ಇದ್ರು ಮುಖ್ಯ ವೇದಿಕೆಗೆ ಆಗಮಿಸ್ತಿದ್ದೀವಿ ಸರ್. ಮತ್ತೆ 3 ಓಟಗಳು ಅಂತಿಮ ಒಂದು ಚೆಂಡು ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ಆರಂಭಿಕ ಓವರ್ನಲ್ಲಿ ಒಂದು ಹೊದರೆ ಆಘಾತವನ್ನು ಕಂಡುಕೊಳ್ಳುವುದರ ಮುಖಾಂತರವಾಗಿ ಈ ಪಂದ್ಯ ಮುಕ್ತಾಯವಾದ ಬಳಿಕ ಕ್ರೀಡಾಕೂಟದ ಅಂತಿಮ ಒಂದು ಪಂದ್ಯ ಮಾತ್ರ ಬಾಕಿ ಉಳಿತಾ ಇದೆ. ಊಟವನ್ನು ಪಡ್ಕೊಳ್ಳದಿದ್ದಂತ ಆಟಗಾರರು ಕ್ರೀಡಾ ಪ್ರೇಕ್ಷಕರಿದ್ರೆ ಊಟಗಳನ್ನು ಪಡ್ಕೊಳ್ಳಿ. ಅದು ಇವತ್ತು ಮಾತ್ರ, ನಾಳೆಯಿಂದ ಊಟದ ವ್ಯವಸ್ಥೆ ಇಲ್ಲ. ಹಲೋ, ಈ ಒಂದು ಕ್ರೀಡಾಕೂಟಕ್ಕೆ ಪ್ರಾಥಮಿಕ ಶಾಲೆಯ ಮುಖ್ಯಸ್ಥರಾದಂತಹ ಶ್ರೀಯುತ ಪುಟ್ಟಸ್ವಾಮಿ ಸರ್ ಕೂಡ ಪಂದ್ಯಾಟದ ವೀಕ್ಷಣೆ ಇದ್ದಾರೆ. ನೀವು ಕೂಡ ಮುಖ್ಯ ವೇದಿಕೆಗೆ ಬಂದು ಪಂದ್ಯಾಟವನ್ನು ವೀಕ್ಷಣೆ ಮಾಡಬೇಕಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ಶ್ರೀಯುತ ಪುಟ್ಟಸ್ವಾಮಿ ಸರ್ ಎಲ್ಲೇ ಇದ್ರು ಮುಖ್ಯ ವೇದಿಕೆಗೆ ಬನ್ನಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಬಹಳ ಸುತ್ತಮುತ್ತ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಓವರ್ ನಲ್ಲಿ ಕೇವಲ 3 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ಟು 1 ವಿಕೆಟ್ ಅನ್ನು ಪಡ್ಕೊಂಡಂತಹ ಜಶಂತ ದೇವಾಡಿಗ ಜಾಲಾಡಿ. ಹಾಗೆ ಬಂದಂತ ಎಲ್ಲ ಆಟಗಾರರಿಗೂ ಈಗಾಗಲೇ ಊಟದ ವ್ಯವಸ್ಥೆ ಆರಂಭಗೊಂಡಿದೆ. ಶ್ರೀ ನಾರಾಯಣ ಗುರು ಮಹಾಸಂಸ್ಥಾನ ಒಂದು 3 ದಿನಗಳ ಕಾಲ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಎಲ್ಲ ಸಂಸ್ಥಾನದ ಮುಖ್ಯಸ್ಥರಿಗೂ ಪ್ರೀತಿಪೂರ್ವಕವಾಗಿ ಗೌರವಂತ ಕಾರ್ಯಕ್ರಮದಲ್ಲಿ ಮುಂದೆ ಇದ್ದೇವೆ. ಮತ್ತೆ ಮುಂದಿನ ವೀಕ್ಷಕ ವಿವರಣೆಯಲ್ಲಿ ಪ್ರಶಾಂತ್ ಅಂಬಲಪಾಡಿ. ಎರಡನೇ ಓವರ್ನ ಚಾಲ್ತಿಗಾಗಿ ಹೊಸ ಬೌಲರ್ ರೂಪದಲ್ಲಿ ರಿಶಾಲ್ ಅಲೆವೂರನ್ನು ಪರಿಚಯಿಸ್ತಾ ಇರ್ತಕ್ಕಂಥ ಜಾನ್ಸನ್ ಕುಂದಾಪುರ. ಮೊದಲ ಓವರ್ನಲ್ಲಿ ಜಶಂತ ದೇವಾಡಿಗ ಕೇವಲ 3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಕ್ಷಣ ಕಾಲ ಗಾಳಿಯಲ್ಲಿತ್ತು. 1 ಓಟಗಳ ಸೇರ್ಪಡೆ, ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 4ಕ್ಕೆ ತಲುಪ್ತಾ ಇದೆ. ಹಾಗೆ ಒಂದು ಕ್ರೀಡಾಕೂಟಕ್ಕೆ ಬಹಳಷ್ಟು ಸಹಕಾರ ನೀಡಿದಂತ ಕೆಪಿಎಸ್ ಶಾಲೆಯ ಮುಖ್ಯಸ್ಥರು ಶ್ರೀಯುತ ಪುಟ್ಟಸ್ವಾಮಿ ಸರ್ಗೂ ಕೂಡ ಪ್ರೀತಿಪೂರ್ವಕವಾಗಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಿಕೊಳ್ತಿದ್ದೇವೆ ಮುಖ್ಯ ವೇದಿಕೆಯಲ್ಲಿ. ನಿಮ್ಮ ಸಹಕಾರ ನಮ್ಮೊಂದಿಗೆ ಮುಂದಿನ ದಿನಗಳಲ್ಲಿ ಹೀಗೆ ಎಂಬ
ಮನವಿಯನ್ನು ಮಾಡ್ಕೊಳ್ತಾ ನೆನಪಿನ ಕಾಣಿಕೆಯನ್ನು ನಮ್ಮ ಸಂಘಟಕರು ನೀಡಿ ಗೌರವಿಸಿಕೊಳ್ತಿದ್ದಾರೆ. ಬೀಸುವಂತಹ ಪ್ರಯತ್ನಗಳು ಮಾತ್ರ ಬೋಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸ್ವಲ್ಪ ನೆಗೆತಕ್ಕೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನವನ್ನು ರಿಶಾಲ್ ಮಾಡಿದ್ರು. ಈ ಸಂದರ್ಭದಲ್ಲಿ ಮತ್ತೆ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಬಹಳಷ್ಟು ಮಂದಿ ಆಟಗಾರರಿಗೆಲ್ಲ ಅವಕಾಶವನ್ನು ಮಾಡಿಕೊಡ್ತಾ ಇರ್ತಕ್ಕಂಥ ಈ ಒಂದು ಎರಡೂ ತಂಡಗಳು ಕ್ಷಣಕಾಲ ಗಾಳಿಯಲ್ಲಿತ್ತು. ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನ ಯಶಸ್ಸನ್ನ ಕಂಡಂತ ಜಶ್ವಂತ ಹೋದ್ದರಿ ಆಘಾತವನ್ನು ಕಾಣ್ತಾ ಇದೆ. ಎರಡನೇ ವಿಕೆಟ್ ರೂಪದಲ್ಲಿ ಹೋದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ವಿನೋದ್. ಅಣ್ಣ ನೋಡಿ, ಫ್ರೆಂಡ್ಸ್ ಬೆಂಗಳೂರು ತಂಡದ ಎಲ್ಲ ಆಟಗಾರರು ಊಟವನ್ನು ಮಾಡ್ಕೊಳ್ಬೇಕಾಗಿದೆ. ಶೀಘ್ರಗತಿಯಲ್ಲಿ ಊಟವನ್ನು ಮಾಡ್ಕೊಳ್ಳಿ. ಹೊಸ ಆಟಗಾರ ಹೇಮಾದ್ರಿ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಆಟಗಾರ. ಎರಡನೇ ಓವರ್ನ ಚಾಲ್ತಿಯಲ್ಲಿ ರಿಶಾಲ್ ಒಂದು ಪ್ರಾಮುಖ್ಯ ಹೋದರೆ ಯಶಸ್ಸನ್ನು ಪಡ್ಕೊಂಡ್ರು. ಹೊಸ ಆಟಗಾರ ಹೇಮಾದ್ರಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮೇಲೋಟದ ಪರಿಸ್ಥಿತಿಯಲ್ಲಿ 50-55 ಖಂಡಿತಕ್ಕೂ ಕೂಡ ಹೋರಾಟಕಾರಿ ಮೊತ್ತ ಆಗುತ್ತೆ. ಈ ಹಿಂದಿನ ಪಂದ್ಯ ಫ್ರೆಂಡ್ಸ್ ಬೆಂಗಳೂರು ತಂಡ ಒಂದು ಹಂತದ ಕನಿಷ್ಠ ಮೊತ್ತವನ್ನು ದಾಖಲಿಸುವಂತಹ ಹಂತವನ್ನು ಕಂಡಂತ ತಂಡ ಹೋರಾಟಕಾರಿ ಮೊತ್ತವನ್ನು ದಾಖಲಿಸಿದ್ದಾರೆ. 54 ಓಟವನ್ನು ಅಂತಿಮ ಹಂತದಲ್ಲಿ ದಾಖಲಿಸಿದ್ರು. ಆ ಬಳಿಕ ಎಸೆತಗಾರಿಕೆ, ಒಂದು ಶಿಸ್ತುಬದ್ಧ ಎಸೆತಗಾರಿಕೆ ಮೊದಲ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಅದೃಷ್ಟದ ಆಟದಲ್ಲಿ ಲೀಗ್ ಹಂತದಲ್ಲಿ ಮತ್ತು ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಸರ್ವಾಂಗೀಣ ಯಶಸ್ಸನ್ನು ಕಂಡಂತ ಅಕುಲ್ ಟೂರಿಸಂ ಕೊಡಗಿನ ತಂಡ ಯುವ ಆಟಗಾರರ ಪಡೆ ಒಂದು ಆಘಾತಕಾರಿ ಸೋಲನ್ನು ಸೆಮಿಫೈನಲ್ ಅಲ್ಲಿ ಕಿಡ್ಕೊಳ್ತಾ ಇದ್ದಾರೆ. ಎಸೆತಗಾರರು ಒಂದು ಹಂತಕ್ಕೆ ತಂದಂತ ಪಂದ್ಯವನ್ನು ದಾಂಡುಗಾರರು ಉಳಿಸಿಕೊಳ್ಳುವಂತಹ ಹಂತದಲ್ಲಿ ಎಡವಟ್ಟನ್ನು ಕಂಡುಕೊಂಡ್ರು. ಮತ್ತೆ ರಿಶಾಲ್ ಕ್ಷಣಕಾಲ ಗಾಳಿಯಲ್ಲಿ ಮತ್ತೆ ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡು ಮತ್ತೊಂದು ಹೊದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಸಾಬ್ ಬ್ರೈಟ್ ಸ್ಟಾರ್ ಯುವ ಆಟಗಾರರ ತಂಡ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಹೊಂದಾಣಿಕೆ ಯುಕ್ತವಾಗಿರ್ತಕ್ಕಂಥ ದಾಂಡಿಗತನವನ್ನು ತೋರ್ಪಡಿಸಬೇಕಾಗಿರ್ತಕ್ಕಂಥ ಪ್ರಾಮುಖ್ಯವಾಗಿರ್ತಕ್ಕಂಥ ಸೆಮಿಫೈನಲ್ ಹೋರಾಟವನ್ನು ಕಾಡ್ತಾ ಇರ್ತಕ್ಕಂಥ ತಂಡ, ಲೀಗ್ ಹಂತ ಮತ್ತು ಕ್ವಾರ್ಟರ್ ಫೈನಲ್ ನಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ಕೊಟ್ಟಂತ ತಂಡ ಇವಾಗ ಪ್ರಾಮುಖ್ಯದ ಸೆಮಿಫೈನಲ್ ನಲ್ಲಿ ಸತತವಾಗಿ ವಿಕೆಟ್ಸ್ ಗಳನ್ನು ಕೈ ಚೆಲ್ತಾ ಇದ್ದಾರೆ. ಹೋದರೆ ನಡುವೆ ಒಂದು ಅತ್ಯುತ್ತಮ ರೀತಿಯ ಪಾರ್ಟ್ನರ್ಶಿಪ್ ಭಾಗಿದಾರಿಯನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಒಂದೆಡೆ ಇದೆ. ಆ ಒಂದು ಹಂತದ ಯಶಸ್ಸನ್ನು ಕಂಡ್ರೆ ಮಾತ್ರ ಹೋರಾಟಕಾರಿ ಮೊತ್ತದ ಕಡೆಗೆ ಮುಖ ಮಾಡಬಲ್ಲಂತ ಸಾಮರ್ಥ್ಯವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ. ಹಾಗೆ ಒಂದು ಕ್ರೀಡಾಕೂಟಕ್ಕೆ ಬಹಳಷ್ಟು ಸಹಕಾರ ನೀಡಿದಂತಹ ಶ್ರೀಯುತ ಮಹೇಶ್ ಕಟೆ ಮಾಜಿ ಸದಸ್ಯರು, ಇವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಮುಖ್ಯ ವೇದಿಕೆಗೆ ಸ್ವಾಗತಿಸಿಕೊಳ್ತಿದ್ದೇವೆ.
ಹಾಗೆ ನಮ್ಮ ಸಂಘಟಕರು ಅಣ್ಣ ಯುವರಾಜ್ ಅವರ ಎಲ್ಲ ಇದ್ರು ಮುಖ್ಯ ವೇದಿಕೆ ಹತ್ರ ಬನ್ನಿ. ಅಂತಿಮ ಒಂದು ಚೆಂಡು, ಎರಡು ಚೆಂಡು, ಎರಡನೇ ಓವರ್ನ ಪವರ್ ಪ್ಲೇ ಹಂತಲೇ ಬಾಕಿ ಉಳಿತಾ ಇದೆ. ಹೊಸ ಆಟಗಾರ ಶರತ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಅಂತಿಮ ಒಂದು ಚೆಂಡು. ಈ ಪರಿಸ್ಥಿತಿಯಲ್ಲಿ ಎರಡನೇ ಓವರ್ನ ಪವರ್ ಪ್ಲೇ ಹಂತಲೇ ಬಾಕಿ ಉಳಿತಾ ಇದ್ದಾವೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಮತ್ತೊಂದು ಕನಿಷ್ಠ ಕಾದಾಟಕ್ಕೆ ಅಂಗಣ ಸಿದ್ಧಗೊಳ್ಳುವಂತಹ ಸಾಧ್ಯತೆಯನ್ನು ಆರಂಭಿಕ ಹಂತದ ಪವರ್ ಪ್ಲೇ ಎರಡನೇ ಓವರ್ನಲ್ಲಿ ಕೂಡ ತೆರೆದಿರ್ತಾ ಇದೆ. ಅಂತಿಮ ಒಂದು ಚೆಂಡು ಎರಡನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಹಾಗೆ ಈ ಒಂದು ಕ್ರೀಡಾಕೂಟಕ್ಕೆ ಸಹಕರಿಸಿದಂತಹ ಮಾಲೀಕರು SDP ಕ್ರಿಕೆಟರ್ಸ್ ಹಾದಿಗಲು ಶ್ರೀ ಸುಬ್ಬುಗೌಡ ನಿಮ್ಮನ್ನು ಕೂಡ ಮುಖ್ಯ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇಲ್ಲ. ಒಂದು ಅತ್ಯುತ್ತಮ ರೀತಿಯ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಕೇವಲ ಒಂದು ಓಟಗಳಿಗಷ್ಟೇ ರಿಶಾಲ್ ಅವಕಾಶವನ್ನು ಮಾಡಿಕೊಟ್ಟು ಎರಡು ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಈ ಮುಖಾಂತರವಾಗಿ ಮೊದಲ ಹಂತದ ಪವರ್ ಪ್ಲೇ 12 ಚೆಂಡುಗಳ ಮುಕ್ತಾಯದ ಬಳಿಕ 4 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ 3 ಅಮೂಲ್ಯ ಹೋದ್ದರಿಗಳ ಆಘಾತವನ್ನು ಕಂಡುಕೊಂಡಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಇನ್ನುಳಿದಂತ 36 ಚೆಂಡು ಅದೆಷ್ಟು ಓಟವನ್ನು ದಾಖಲಿಸಿದ್ದಾರಂತ ನೋಡಬೇಕಾಗಿದೆ. 3 ದಿನಗಳ ಕಾಲದ ಕ್ರೀಡಾಕೂಟದ ಅಂತಿಮ ಹಂತಕ್ಕಾಗಿ ನಾವು ಬರ್ತಾ ಇದ್ದೇವೆ. ಕಳೆದ 1 ರಿಂದ 2 ತಿಂಗಳಿಂದ ಈ ಒಂದು ಕ್ರೀಡಾಕೂಟಕ್ಕೆ ಬಹಳಷ್ಟು ಹೋರಾಟವನ್ನು ಕಂಡಂತ ಅವಿನಾಶ್ ಕೆರೆಮನೆ ಈ ಒಂದು ಹೋರಾಟದ ಸಾರ್ಥಕತೆ ಹಂತವನ್ನು ಕಾಣಬೇಕಾದ್ರೆ ಈ ಪಂದ್ಯ ಮುಕ್ತಾಯವಾದ ಬಳಿಕ ಕೇವಲ ಒಂದು ಪಂದ್ಯ ಮಾತ್ರ ಬಾಕಿ ಉಳಿತಾ ಇದೆ. ಈ ಪರಿಸ್ಥಿತಿಯಲ್ಲಿ ಅಣ್ಣ ಇಲ್ಲಿ ಮುಖ್ಯ ರಸ್ತೆಯಲ್ಲಿರುವಂತಹ ವಾಹನಗಳನ್ನು ಆದಷ್ಟು ಬೇಗ ತೆರವನ್ನು ಮಾಡಿಕೊಡಿ. ವಾಹನ ದಟ್ಟಣೆ ಈಗಾಗಲೇ ಆಗಿದೆ. ಸಂಚಾರಕ್ಕೆ ಅನುವನ್ನು ಮಾಡಿಕೊಳ್ಬೇಕಾಗಿ ಕ್ರೀಡಾ ಪ್ರೋತ್ಸಾಹಕರಲ್ಲಿ ಕೇಳ್ಕೊಳ್ತಿದ್ದೇವೆ. ಹಾಗೆ ಒಂದು ಕ್ರೀಡಾಕೂಟಕ್ಕೆ ಶ್ರೀ ರಜತ್ ಹುಂಚಾ ಯುವ ಮುಖಂಡರು ಹಾಗೂ ಕ್ರೀಡಾ ಉತ್ತೇಜನಕಾರಿಯವರು ಬಹಳಷ್ಟು ಸಹಕಾರ ನೀಡುತ್ತಾರೆ. ಇವರಿಗೂ ಕೂಡ ಮುಖ್ಯ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ಶ್ರೀ ಗುರುರಾಜು ಸುಣ್ಣಕಲ್ಲು KDP ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಹುಂಚಾ ನಿಮ್ಮೆಲ್ಲ ಕೂಡ ಮುಖ್ಯ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ಶ್ರೀಮತಿ ಯಶಸ್ವತಿ ಋಷಭರಾಜು ಜೈನ್ ಇವರಿಗೂ ಕೂಡ ಮುಖ್ಯ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ಬಂದಂತಹ ಎಲ್ಲ ಆಟಗಾರರು ಆದಷ್ಟು ಬೇಗ ಊಟವನ್ನು ಮಾಡಿಕೊಳ್ಬೇಕಾಗಿದೆ. ಇನ್ನು ಕೂಡ ಫೈನಲ್ ಪಂದ್ಯಾಟ ರಣರೋಚಕವಾಗಿ ಮುಖ್ಯ ಅಂಗಣದಲ್ಲಿ ಸಾಗಿ ಬರಲಿಕ್ಕಿದೆ. 3ನೇ ಓವರ್ನ ಚಾಲ್ತಿಗಾಗಿ ಹೊಸ ಬೌಲರ್ ಸುಬ್ಬ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಸುಂದರತ ಹೊಡೆತ ಸೀಮಾರೇಖೆ ಹೊರಮಾಡಲು ಕ್ರಮಿಸ್ತಾ ಇದೆ. ಬಹಳಷ್ಟು ಸಮಯಗಳ ಬಳಿಕ ಮೊದಲ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಓಟಗಳ ಬರವನ್ನು ಕಾಣ್ತಾ ಇರ್ತಕ್ಕಂಥ ತಂಡಕ್ಕೆ ಮೊದಲ ಬೌಂಡ್ರಿ ಈ ಪರಿಸ್ಥಿತಿಯಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ತಂಡ ಮತ್ತೆ 8 ಕ್ಷಮಿಸಿ 9 ತಂಡ ಮೊತ್ತ 9 ಗೂಡು ಹಿಂಭಾಗದಲ್ಲಿ ಎಡವಟ್ಟನ್ನು ತೋರ್ಪಡಿಸಿದ್ದಾರೆ. ಒಂದು ಓಟಗಳ ಸೇರ್ಪಡೆ ತಂಡ ಮೊತ್ತ 10ಕ್ಕೆ ತಲುಪ್ತಾ ಇದೆ. 10 for loss of 3. Loss of 3 40-45 ಖಂಡಿತಕ್ಕೂ ಕೂಡ ಹೋರಾಟಕಾರಿ ಮೊತ್ತ ಆಗುತ್ತೆ. ವಿಶಿಷ್ಟತೆ ಆಟವನ್ನು ಆಡುವಂತಹ ಪ್ರಯತ್ನ. ಒಂದು ಓಟಗಳ ಸೇರ್ಪಡೆ ಮಾತ್ರ ಅಂಕಿಅಂಶ ಪಡೆಯನ್ನು ಕಾಣ್ತಾ ಇದೆ. ತಂಡ ಮೊತ್ತ 10 ಓಟಗಳು
ಹಾಗೆ ಈ ಒಂದು ಕ್ರೀಡಾಕೂಟಕ್ಕೆ ಶ್ರೀ ಶ್ರೀ ರೇಣುಕಾನಂದ ಮಹಾಸ್ವಾಮೀಜಿ ಬ್ರಹ್ಮಶ್ರೀ ನಾರಾಯಣ ಗುರು ಮಹಾಸಂಸ್ಥಾನ ಮಾಟ ನಿಟ್ಟೂರು ಇನ್ನೇನು ಕೆಲವೇ ಕ್ಷಣದಲ್ಲಿ ಮುಖ್ಯವಾಗಿದ್ದಕ್ಕೆ ಆಗಮಿಸಿಕೊಳ್ಳಲಿಕ್ಕಿದ್ದಾರೆ. ಅವರಿಗೆ ಕೂಡ ಈ ಒಂದು ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ಬಹಳಷ್ಟು ಲೆಕ್ಕಾಚಾರದ ಆಟವನ್ನೇ ತೋರ್ಪಡಿಸ್ತಾ ಇರ್ತಕ್ಕಂತ ತಂಡ ಒಂಟಿ ಓಟಗಳೊಂದಿಗೆ ಸ್ಟ್ರೈಕ್ ಅನ್ನು ರೊಟೇಟ್ ಮಾಡುವಂತಹ ಹಂತವನ್ನು ಕಾಣ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 11 ಓಟಗಳು. ಬಹಳಷ್ಟು ಬರುತ್ತೆ ಒಂದು ಚುರುಕಿನ ಕಥೆಯ ಕ್ಷೇತ್ರಕ್ಷಣ ದಾಖಲಾತಿಯಲ್ಲಿ ಕಂಡುಕೊಳ್ಳುವಂತಹ ಹಂತ. ರನ್ಔಟ್ ರೂಪದಲ್ಲಿ ಮತ್ತೆ ಹೊದರೆ ಆಘಾತವನ್ನು ಕಾಣ್ತಾ ಇದೆ. 4ನೇ ಆಘಾತವನ್ನು ಕಾಣ್ತಾ ಇರ್ತಕ್ಕಂತ ಸಬ್ ಬ್ರೈಟ್ ಸ್ಟಾರ್. ಹಾಗೆ ಈ ಒಂದು ಕ್ರೀಡಾಕೂಟಕ್ಕೆ ಬಹಳಷ್ಟು ಸಹಕಾರ ನೀಡಿದಂತ ಶ್ರೀಯುತ ಮಹೇಶ್ ಕಟ್ಟೆ ಇವರನ್ನು ನಮ್ಮ ಸಂಘಟಕರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಿಕೊಳ್ತಿದ್ದಾರೆ. ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಇವರಿಗೆ ನಮ್ಮ ಸಂಘಟಕರು ಪ್ರೀತಿಪೂರ್ವಕವಾಗಿ ನೆನಪಿನ ಕಾಣಿಕೆಯನ್ನು ನೀಡಿ ಈ ಒಂದು ಹಂತದಲ್ಲಿ ಗೌರವಿಸುವಂತ ಕಾರ್ಯಕ್ರಮದಲ್ಲಿದ್ದಾರೆ. ಪ್ರೀತಿಪೂರ್ವಕ ಅಭಿನಂದನೆಗಳು ಕೂಡ ಧನ್ಯವಾದವನ್ನ ಕೋರ್ತಾ ಇನ್ನೇನು ಕೆಲವೇ ಕ್ಷಣದಲ್ಲಿ ಶ್ರೀ ಶ್ರೀ ರೇಣುಕಾನಂದ ಮಹಾಸ್ವಾಮೀಜಿ ಬ್ರಹ್ಮಶ್ರೀ ನಾರಾಯಣ ಗುರು ಮಹಾಸಂಸ್ಥಾನ ಮಠ ನಿಟ್ಟೂರು ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಒಂದು ಕ್ರೀಡಾಂಗಣಕ್ಕೆ ಆಗಮಿಸಿಕೊಳ್ಳಲಿಕ್ಕಿದ್ದಾರೆ. ಅವರಿಗೆ ಒಂದೇನು ಕೆಲವೇ ಕ್ಷಣದಲ್ಲಿ ಬರಲಿಕ್ಕಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ನೀಡಿಕೊಳ್ತಾ ಇದ್ದೇವೆ. ಮುಖ್ಯ ವೇದಿಕೆಯಲ್ಲಿ ಶ್ರೀ ಮಹೇಶ್ ಕಟ್ಟೆ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಿಕೊಳ್ತಿದ್ದಾರೆ. ಅಭಿನಂದನೆಗಳು ಕೂಡ ಹಾಗೆ ಧನ್ಯವಾದವನ್ನ ಕೋರ್ತಾ ಇದ್ದೇವೆ. ಅಂತಿಮ ಹಂತದ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಮತ್ತೆ ಬರ್ತಾ ಇದೆ. ತಂಡ ಮೊತ್ತ ಕೂಡ 13ಕ್ಕೆ ತಲುಪ್ತಾ ಇದೆ. 13 ಓಟಗಳು ಚಾಲ್ತಿಯ 4ನೇ ಓವರ್ನಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. 40-45 ಓಟಗಳು ಕೂಡ ಖಂಡಿತಕ್ಕೂ ಕೂಡ ಹೋರಾಟಕಾರಿ ಮೊತ್ತವಾಗುವಂತಹ ಎಲ್ಲ ಸಾಧ್ಯತೆ ಈ ಹಂತದಲ್ಲಿ ತೆರೆದಿಡ್ತಾ ಇದೆ. ಹೋದರೆ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಒಂದು ವಿಶಿಷ್ಟ ರೀತಿಯ ಹೊಡೆತವನ್ನು ಲಾಂಗ್ ಲೆಗ್ ವಿಭಾಗದಲ್ಲಿ ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಆಟಗಾರ ಇನಾಸ್ ಇಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಗಲಿ ಭಾಗದಲ್ಲಿ ಹೊಡೆತಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನ. ಒಂದೋಟಗಳ ಸೇರ್ಪಡೆ ಚೇತನ್ ಕ್ಷೇತ್ರರಕ್ಷಕ ಒಂದೋಟಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ 14ಕ್ಕೆ ತಲುಪ್ತಾ ಇದೆ. 4ನೇ ಓವರ್ನ ಚಾಲ್ತಿಯಲ್ಲಿ 14. ನಿರೀಕ್ಷಿತ ಓಟಗಳು ಮತ್ತೆ ಬರ್ತಾ ಇಲ್ಲ. ಬೀಸುವಂತಹ ಪ್ರಯತ್ನಗಳು ಮುಂದುವರಿಕೆ ಕಂಡ್ರೆ ಈ ಪರಿಸ್ಥಿತಿಯಲ್ಲಿ
ಕ್ಷಣಕಾಲ ಮಾತ ಗಾಳಿಯಲ್ಲಿದೆ, ಸುಲಭ ಕ್ಯಾಚನ ಜಶ್ ಅಂತ ಪಡ್ಕೊಂಡ್ರಿ. ಪರಿಸ್ಥಿತಿಯಲ್ಲಿ ಮತ್ತೊಂದು ಹೊದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಕೈಯಲ್ಲಿದ್ರೆ ಚಿನ್ನರನ್ನ ಎಲ್ಲ, ಕೈ ಖಾಲಿಯಾದ್ರೆ ಯಾರು ನಿಲ್ಲೋದಿಲ್ಲ. ಪ್ರೀತಿ ಮಾಡು ಬೇಡ ಅನ್ನೋದಿಲ್ಲ, ಅನ್ನೋದಿಲ್ಲ. ಪ್ರೀತಿ ಮಾಡು ಬೇಡ ಅನ್ನೋದಿಲ್ಲ. ಬೇಲೂರಾದ್ರೆ ಹುಚ್ಚನಾಗೋದು ಯಾಕ್ಲ, ವಿಷ ಕುಡಿಯೋದ್ ಬ್ಯಾಡ್ಲ. ಶಿವ ಶಿವ ಓ ತುಂಬಾ ಹುಡುಗಿರು ಹಾಗಂತ ಹೊಸ ಆಟಗಾರ ಶಬರಿ ಅಂಕಣಕ್ಕೆ ಆಗಮಿಸ್ತಾ ಇರ್ತಕ್ಕಂಥ ಆಟಗಾರ. ಕ್ವಾರ್ಟರ್ ಫೈನಲ್ ಹಂತದ ಒತ್ತಡವನ್ನು ಕಂಡಂತ ತಂಡಕ್ಕೆ ಒಂದು ಅತ್ಯುತ್ತಮ ರೀತಿಯ ಆಟವನ್ನು ತೋರ್ಪಡಿಸಿರ್ತಕ್ಕಂಥ ಶಬರಿ ಈ ಪರಿಸ್ಥಿತಿಯಲ್ಲಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ತಂಡ 14 ಚಾಲ್ತಿಯ 4ನೇ ಓವರ್ನಲ್ಲಿ ಮತ್ತೆ ರಿಶಾಲ್ ಅಂತಿಮ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡ ಒಂದು ಅತ್ಯುತ್ತಮ ರೀತಿಯ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 2 ಓವರ್ಗಳಲ್ಲಿ ಅತ್ಯುತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಸಂಘಟಿಸಿರ್ತಕ್ಕಂಥ ರಿಶಾಲ್ 3 ವಿಕೆಟ್ ಅನ್ನು ಪಡ್ಕೊಂಡ್ರು. ಹಾಗೆ ಈ ಒಂದು ಕ್ರೀಡಾಕೂಟದಲ್ಲಿ ಪಂದ್ಯಾಟದಲ್ಲಿ ಈಗಾಗಲೇ ನಮ್ಮ ರಾಜ್ಯದ ಭಾರತ ದೇಶದ ಗಡಿ ಭದ್ರತೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವಂತಹ ಶ್ರೀ ಗಣೇಶ್ ಗರ್ತಿಗರ್ ಅವರು ಕೂಡ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತದ, ಅಭಿನಂದಿಸಿಕೊಳ್ತಿದ್ದೇವೆ. ಸರ್, ಮುಖ್ಯ ವೇದಿಕೆಗೆ ಬರಬೇಕಾಗಿ ಕಳಕಳಿದ ಮನವಿಯನ್ನು ಮಾಡ್ಕೊಳ್ತಿದ್ದೀವಿ. ಗಣೇಶ್ ಭಾರತೀಯ ಸೇನೆಯವರು ಮುಖ್ಯ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ಮೊದಲ 4 ಓವರ್ಗಳ ಮುಕ್ತಾಯಕ್ಕೆ 14ಕ್ಕೆ 5 ಹುದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ, ಅರ್ಧಾಂಶ ಹುದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ನೋಡಿ, ನಮ್ಮ ಕ್ರೀಡಾಂಗಣದ ಮೈನ್ ಸ್ಟೇಜಿನ ಹಿಂಭಾಗದಲ್ಲಿ ರಸ್ತೆಯ ಹಂತದಲ್ಲಿ ಮಾರುತಿ KA41 T4451 ಈ ಒಂದು 5541 ಈ ಒಂದು ಕಾರನ್ನು ಶೀಘ್ರಗತಿಯಲ್ಲಿ ತೆರವುಗೊಳಿಸಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇತರ ವಾಹನಗಳಿಗೆ ಸಮಸ್ಯೆ ಆಗ್ತಾ ಇದೆ ಅದೊಂದು ವಾಹನ. ಹಲೋ, ಈ ಒಂದು ಕ್ರೀಡಾಕೂಟಕ್ಕೆ ಮತ್ತೆ ಸಾಹಸ ದಿನ ನೀಡಿದಂತಹ ಶ್ರೀ HN ವಿದ್ಯಾಧರ್ ಅಧ್ಯಕ್ಷರು, ಶಿಮೂಲು ಮಾಲೀಕರು, ಗುರುಶಕ್ತಿ ಗ್ರೂಪ್ ಕಾರಣಗೆರೆ ಇವರಿಗೂ ಕೂಡ ಮುಖ್ಯ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ, ಹಾಗೆ ಭಾರತೀಯ ಸೇನೆಯಲ್ಲಿ ಭಾರತ ತಾಯಿಯ ಮೇಡಲಲ್ಲಿ ಸೇವೆ ಸಲ್ಲಿಸುತ್ತಾ ಶ್ರೀಯುತ ಭರತ್ ಅವರಿಗೂ ಕೂಡ, ಶ್ರೀಯುತ ಗಣೇಶ್ ಅವರಿಗೂ ಕೂಡ ಮುಖ್ಯ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಮತ್ತ 5ನೇ ಓವರ್ನ ಚಾಲ್ತಿಗಾಗಿ ಸುಬಾ ಬಹಳ ಶುದ್ಧಭ್ರತೆ ಆಟ, ಮತ್ತೆ ಕವರ್ ಪಾಯಿಂಟ್ ಭಾಗದಲ್ಲಿ ತೆರಳುವಂತಹ ಸುಂದರತೆ ಆಟ. 1 ಓಟ 2ನೇ ಓಟವನ್ನು ದಾಖಲಿಸುವಂತಹ ಹಂತದಲ್ಲಿ ಯಶಸ್ಸನ್ನು ಕಂಡುಕೊಂಡು 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 16ಕ್ಕೆ ತಲುಪ್ತಾ ಇದೆ. ನೋಡಿ, ಈಗಾಗಲೇ ನಾವು ಒಂದು ಕಾರ್ ನಂಬರ್ ಅನ್ನು ಹೇಳಿದ್ದೇವೆ. ಆ ಕಾರನ್ನು ಶೀಘ್ರಗತಿಯಲ್ಲಿ ತೆರವುಗೊಳಿಸಿ ಸರ್. ಯಾರದೇ ಆಗಿರ್ಬೋದು, ಇತರ ವಾಹನಗಳಿಗೆ ಸಮಸ್ಯೆ ಆಗ್ತಾ ಇದೆ. ಶೀಘ್ರಗತಿಯಲ್ಲಿ ಆ ಕಾರನ್ನು ತೆರವುಗೊಳಿಸಿ ಅನ್ನುವಂತ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೆ ಒಂದು ಕ್ರೀಡಾಕೂಟಕ್ಕೆ
ಇಷ್ಟೊಂದು ಲೈಟ್ ನ ವ್ಯವಸ್ಥೆಯನ್ನು ಮಾಡಿದಂತ ಶ್ರೀಯುತ ಭೂಷಿ ಆಗಿರ್ಬೋದು ಅಥವಾ ಜೀಶನ್ ಆಗಿರ್ಬೋದು, ಎಲ್ಲೇ ಇದ್ರ ಮುಖ್ಯ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ನಿಮ್ಮ ಸಹಕಾರ ನಮ್ಮೊಂದಿಗಿದೆ. ಈ ಒಂದು ಕ್ರೀಡಾಕರಣ ಇಷ್ಟು ಅಂದವಾಗಿ ಕಾಣಲಿಕ್ಕೆ ಶ್ರೀಯುತ ಭೂಷಿ ಹಾಗೆ ಜೀಶನ್ ಅವರು ಕಾರಣ ಆಗಿರ್ತಾರೆ. ಇವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಮುಖ್ಯ ವೇದಿಕೆಗೆ ಸ್ವಾಗತಿಸಿಕೊಳ್ತಿದ್ದೇವೆ. ಹಾಗೆ ಒಂದು ಕ್ರೀಡಾಕೂಟಕ್ಕೆ ಬಹಳಷ್ಟು ಸಹಕಾರ ನೀಡಿದಂತ, ಈಗಾಗಲೇ ಭಾರತೀಯ ಸೈನ್ಯದಲ್ಲಿ ಸೇವೆ ಸಲ್ಲಿಸಿರುತ್ತಾ ಶ್ರೀಯುತ ಗಣೇಶ್ ಗರ್ತಿಕೆರೆವರೆಗೂ ಕೂಡ ನೆನಪಿನ ಕಾಣಿಕೆಯನ್ನು ಮುಖ್ಯ ವೇದಿಕೆಯಲ್ಲಿ ನೀಡಿ ಗೌರವಿಸಿಕೊಳ್ತಿದ್ದೇವೆ. ನಮ್ಮ ಸಂಘಟಕರು ಶ್ರೀಯುತ ಗಣೇಶ್ ಬಂಡೆ ಆಗಿರ್ಬೋದು, ಹಾಗೆ ಅವಿನಾಶ್ ಗರಮನೆ ಇವರ ಮುಂದಾಳತ್ವದಲ್ಲಿ ಒಂದು ಕಾರ್ಯಕ್ರಮ ಸಾಗಿ ಬಾರ್ತಿದೆ. ಪ್ರೀತಿಪೂರ್ವಕ ಧನ್ಯವಾದವನ್ನ ಶ್ರೀಯುತ ಗಣೇಶ್ ಗರ್ತಿಕೆರೆವರೆಗೆ ನೀಡಿ ಗೌರವಿಸಿಕೊಳ್ತಿದ್ದೇವೆ. ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಸುಬ್ಬ. ಲಗ್ಲಾನ್ಸ್ ಮಾಡುವಂತಹ ಪ್ರಯತ್ನ, ನೇರ ಗುರಿ ದಾಖಲಾತಿ ಕಾಣ್ತಾ ಇಲ್ಲ. ಒಂದು ಓಟಗಳ ಸೇರ್ಪಡೆ ತಡ ಮೊತ್ತ 17 ಓಟಗಳು. ಅಗ್ರಸರದ ಫ್ರಂಟ್ ಲೈನ್ 5 ಮಂದಿ ಹುದ್ದೆಯ ಆಘಾತವನ್ನು ಕಂಡುಕೊಳ್ಳೋದ್ರ ಮುಖಾಂತರವಾಗಿ ಸಡನ್ಲಿ ಒತ್ತಡಕ್ಕೆ ಸಿಲುಕ್ತಾ ಇರ್ತಕ್ಕಂಥ ಸಬ್ ಬ್ರೈಟ್ ಸ್ಟಾರ್ ಕನಿಷ್ಠ ಮೊತ್ತವನ್ನು ದಾಖಲಿಸುವಂತಹ ಹಂತದಲ್ಲಿ ಮುನ್ನಡೆಯನ್ನು ಕಾಣುವಂತಹ ಹಂತವನ್ನು ಕಾಣ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಒಂದು ಅತ್ಯುತ್ತಮ ರೀತಿಯ ಪಾರ್ಟ್ನರ್ಶಿಪ್ ಭಾಗಿದಾರಿಯನ್ನು ದಾಖಲಿಸಿಕೊಂಡು 40-45 ಓಟಗಳು ದಾಖಲಾತಿಯನ್ನು ಕಂಡ್ರೆ ಬಹಳಷ್ಟು ಒಂದು ಉತ್ತಮ ರೀತಿಯ ಹೋರಾಟಕಾರಿ ಮೊತ್ತ ಆಗುತ್ತೆ. ಹಾಗೆ ಈ ಒಂದು ಕ್ರೀಡಾಕೂಟಕ್ಕೆ ಬಹಳಷ್ಟು ಸಹಕಾರ ನೀಡಿದಂತ ಶ್ರೀಯುತ ಜೀಶನ್ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸುವಂತ ಕಾರ್ಯಕ್ರಮದಿದೆ. ಈ ಒಂದು ಕ್ರೀಡಾಕೂಟಕ್ಕೆ ಅತ್ಯಂತ ವಿದ್ಯುತ್ ಶಕ್ತಿಯನ್ನು ಒದಗಿಸಿ ವೆಲ್ಡಿಂಗ್ ವರ್ಕ್ ಅನ್ನು ನೀಡಿದಂತ ಜೀಶನ್ ಅವರಿಗೆ ಮುಖ್ಯ ವೇದಿಕೆಯಲ್ಲಿ ನೆನಪಿನ ಕಾಣಿಕೆಯನ್ನು ನಮ್ಮ ಸಂಘಟಕರು ನೀಡಿ ಗೌರವಿಸಿಕೊಳ್ತಿದ್ದಾರೆ. ನಿಮ್ಮ ಸಹಕಾರ ನಮ್ಮೊಂದಿಗೆ ಮುಂದಿನ ದಿನಗಳಲ್ಲಿ ಹೀಗೆ ಇರಲಿ ಎಂಬ ಕಳಕಳಿದ ಮನವಿನ ಮಾತೆ ಮಾಡಿಕೊಳ್ತಾ ಮತ್ತೆ ಮುಂದಿನ ವೀಕ್ಷಕವರ್ಣಲ್ಲಿ ಪ್ರಶಾಂತ್ ಅಂಬಲಪಾಡಿ. ಬಹಳಷ್ಟು ಹೊಡೆತ, ಚೆಂಡು ಸಿಮಾರಕ್ಕೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಈವರೆಗೆ ಒಂದು ಬಿರುಸಿನ ಹೊಡೆತಗಳನ್ನು ದಾಖಲಿಸುವ ಅಂದಾಜನ ಕಂಡಂತ ಆಟಗಾರ ಇವಾಗ ಒಂದು ಅತ್ಯುತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ದಾರೆ. ಆ ರೋಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 23 ಓಟಗಳು 23. ಹಾಗೆ ಒಂದು ಕ್ರೀಡಾಕೂಟಕ್ಕೆ ಸಹಕಾರ ನೀಡಿದಂತ ಎಲೆಕ್ಟ್ರಿಕ್ ನ ವ್ಯವಸ್ಥೆಯನ್ನು ಮಾಡಿದಂತಹ ಶ್ರೀಯುತ ನಾಗಭೂಷಣ್ ನಿಮ್ಮನ್ನು ಕೂಡ ಮುಖ್ಯ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ಎಲ್ಲೇ ಇದ್ರು ಸರ್ ನೀವು ಮುಖ್ಯ ವೇದಿಕೆಗೆ ಆಗಮಿಸಬೇಕೆಂಬ ಕಳಕಳದ ಮನವಿ ಮಾಡ್ಕೊಳ್ತಿದ್ದೀವಿ. ನೀವು ಕೂಡ ಬಹಳಷ್ಟು ಸಹಕಾರ ನೀಡಿರ್ತೀರಿ. ನಿಮಗೆ ಗುರುತಿಸಿ ಗೌರವಿಸುವಂತ ಕಾರ್ಯಕ್ರಮದಲ್ಲಿ ನಮ್ಮ ಸಂಘಟಕರಿದ್ದಾರೆ. ಮುಖ್ಯ ವೇದಿಕೆಗೆ ಶ್ರೀಯುತ ನಾಗಭೂಷಣ್ ಎಲೆಕ್ಟ್ರಿಕಲ್ ಎಲ್ಲೇ ಇದ್ರು ಬರಬೇಕು ಸರ್. 5ನೇ ಓವರ್ನ ಮುಕ್ತಾಯದ ಬಳಿಕ ತಡ ಮೊತ್ತ ಕೂಡ 25 ಓಟಗಳು 25. ಅಂತಿಮ ಹಂತದ 18 ಚೆಂಡುಗಳ ಆಟ ಇನ್ನೂ ಕೂಡ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ 20-20ಕ್ಕಿಂತ ಮೇಲ್ಸರ ಓಟಗಳು ಬಂದರೂ ಕೂಡ 45ಕ್ಕಿಂತ ಮೇಲ್ ಪರಿಸ್ಥಿತಿಯಲ್ಲಿ ಓಟವನ್ನು ದಾಖಲಿಸುವಂತ ಸಾಧ್ಯತೆ ಪಂದ್ಯ. ಬೌಂಡರಿ ಸಿಕ್ಸರ್ಗಳು ಬಂದ್ರೆ 50ಕ್ಕಿಂತ ಮೇಲ್ಸರಲ್ಲಿ ಓಟಗಳು ದಾಖಲಾತಿನ ಕಾಣಬಲ್ಲಂತಹ ಸಾಧ್ಯತೆ ಈ ಪಂದ್ಯ ತೆರೆದಿಡ್ತಾ ಇದೆ. ಆ ನೆಲೆಯಲ್ಲಿ ಅದ್ಯಾವ ರೀತಿಯ ಹೋರಾಟಕಾರಿ ಮೊತ್ತವನ್ನು ದಾಖಲಿಸುವಂತಹ ಹಂತವನ್ನು ಕಾಣ್ತಾರಂತ ನೋಡ್ಬೇಕಾಗಿದ್ರೆ, ಆದ್ರೂ ಕೂಡ ಜಾನ್ಸನ್ ಒಂದು ಅತ್ಯುತ್ತಮ ರೀತಿಯ ಬ್ಯಾಟಿಂಗ್ ಲೈನ್ ಅಪ್ ಅನ್ನು ಹೊಂದಿರತಕ್ಕಂಥ ತಂಡ. ರಾಜಾ ಕೆಂಚ, ಮಂಡೇಲ ಚೇತನ್ ಈ ರೀತಿಯ ಫ್ರಂಟ್ ಲೈನ್ ಆಟಗಾರರು ಒಂದು ಸ್ಥಿರತೆ ಆಟವನ್ನು ತೋರ್ಪಡಿಸಿದ ಕ್ರೀಡಾಂಗಣದ ಕೋನಗಳಲ್ಲಿ ಸುಲಭವಾಗಿ ಓಟವನ್ನು ದಾಖಲಿಸಬಲ್ಲಂತಹ ಸಾಮರ್ಥ್ಯದ ಆಟಗಾರರು. ಹಾಗೆ ಒಂದು ಕ್ರೀಡಾಕೂಟಕ್ಕೆ ಬಹಳಷ್ಟು ವಿದ್ಯುತ್ ಶಕ್ತಿ ಅಥವಾ ಎಲೆಕ್ಟ್ರಿಕಲ್ ವ್ಯವಸ್ಥೆಯನ್ನು ಮಾಡಿದಂತ ಶ್ರೀಯುತ ನಾಗಭೂಷಣ್ ಅವರಿಗೂ ಕೂಡ ಮುಖ್ಯ ವೇದಿಕೆಯಲ್ಲಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಿಕೊಳ್ತಿದ್ದೇವೆ. ನಿಮ್ಮ ಸಹಕಾರ ನಮ್ಮೊಂದಿಗಿದೆ. ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಸಹಕಾರ ನಮ್ಮೊಂದಿಗೆ ಹೀಗೆ ಇರಲಿ ಎಂಬ ಕಳಕಳಿದ ಮನವಿನ ಮಾಡಿಕೊಳ್ತಾ ನಮ್ಮ ಸಂಘಟಕರು ಶಾಲು ಹೊದಿಸಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಿಕೊಳ್ತಿದ್ದಾರೆ. ಅಭಿನಂದನೆಗಳು ಹಾಗೆ ಧನ್ಯವಾದವನ್ನು ಕೋರ್ತಾ ಇದ್ದೇವೆ. ಬಹಳ ಶುದ್ಧ ಪ್ರತಿ ಒಂದು ಹೊಡೆತ, ಒಂದು ಓಟಗಳ ಸೇರ್ಪಡೆ ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. ಮತ್ತೆ 26 ಓಟಗಳು ಚಾಲ್ತಿ 6ನೇ ಓವರ್ನಲ್ಲಿ
ಹಾಗೆ ಒಂದು ಕ್ರೀಡಾಕೂಟ ಇಷ್ಟೊಂದು ಹಲೋ ಹಾಗೆ ಒಂದು ಕ್ರೀಡಾಕೂಟ ಇಷ್ಟೊಂದು ಅಚ್ಚುಕಟ್ಟ ಸಾಗಿ ಬರ್ಲಿಕ್ಕೆ ಮತ್ತೊಬ್ಬ ನಮ್ಮ ಪರಿಸರದ ವ್ಲಾಗರ್ ಆದಂತ ಶ್ರೀಯುತ ಸಾತ್ವಿಕ್ ಅವರನ್ನು ಕೂಡ ಮುಖ್ಯ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ಈ ಒಂದು ಕ್ರೀಡಾಕೂಟ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡ್ರು ನಮ್ಮೊಂದಿಗೆ ಬಹಳಷ್ಟು ಸಹಕಾರ ನೀಡಿರ್ತಾರೆ. ಈ ಒಂದು ಸಮಯದಲ್ಲಿ ಪ್ರೀತಿಪೂರ್ವಕವಾಗಿ ಗೌರವಿಸುವಂತ ಕಾರ್ಯಕ್ರಮದಲ್ಲಿದ್ದೇವೆ. ಶ್ರೀಯುತ ಸಾತ್ವಿಕ್ ಅವರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ನೀಡಿ ಹಾಗೂ ಶಾಲು ಹೊದಿಸಿ ಸನ್ಮಾನಿಸುವಂತ ಕಾರ್ಯಕ್ರಮ ನಮ್ಮ ಸಂಘಟಕರಿದ್ದಾರೆ. ಧನ್ಯವಾದಗಳು ಕೂಡ ಸಾತ್ವಿಕ್ ಅವರೇ. ಅಣ್ಣ ಕವರ್ ಡ್ರೈವರು ಸ್ವಲ್ಪ ಲೈವ್ ಧನ್ಯವಾದಗಳು ಕೂಡ ಸಾತ್ವಿಕ್ ಅವರೇ. ಹಾಗೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಔಟ್ಸೈಡ್ ಆಫ್ ಟಿಕ್ ಮುಖಾಂತರವಾಗಿ ಬಹಳಷ್ಟು ಹೊರ ಭಾಗದಲ್ಲಿ ಚಲಿಸ್ತಾ ಇರ್ತಕ್ಕಂಥ ಒಂದು ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಹಾಗೆ ಒಂದು ಕ್ರೀಡಾಕೂಟಕ್ಕೆ ಬಹಳಷ್ಟು ಸಹಕಾರ ನೀಡಿದಂತ ನಮ್ಮೂರಿನ ಭಾಗಲಕ್ಷ್ಮಿ ಬೇಕರಿ ಮಾಲೀಕರಾದ ಶ್ರೋತ ಸಂದೇಶ್ ಅವರನ್ನು ಕೂಡ ಮುಖ್ಯ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ನಿಮಗೂ ಕೂಡ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಿಕೊಳ್ಳುವಂತ ಕಾರ್ಯಕ್ರಮದಲ್ಲಿದ್ದೇವೆ. ಶ್ರೋತ ಸಂದೇಶ್ ಸರ್ ಅವರು ಮುಖ್ಯ ವೇದಿಕೆ ಆಗಮಿಸಬೇಕಾಗಿ ಕಳಕಳದ ಮನವಿಯನ್ನು ಮಾಡಿಕೊಳ್ತಿದ್ದೇವೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಜಶಂತ. ಅಂತಿಮ 3 ಚೆಂಡುಗಳು 6ನೇ ಓವರ್ನಲ್ಲಿ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಬಹಳಷ್ಟು ತಮರತೆ ಹೊಡೆತ ಮತ್ತೆ ಡೀಪ್ ಕವರ್ಸ್ ಭಾಗದಲ್ಲಿ ಒಂದೋಟ 2ನೇ ಓಟವನ್ನು ದಾಖಲಿಸುವಂತಹ ಹಂತ ಲಕ್ಷ್ಯ ಸರಿಕೊಂಡು ಕ್ಷೇತ್ರಕ್ಷಣೆ ಅಡವಟ್ಟಿನ ಲಾಭವನ್ನು ಪಡ್ಕೊಂಡಂತ ತಂಡ 3ನೇ ಓಟಗಳು ಕೂಡ ಸುಲಭವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಸೂರಜ್ ಬೇಳೂರು ಕ್ಷೇತ್ರಕ್ಷಣೆ ಅಡವಟ್ಟನ್ನು ಕಂಡುಕೊಂಡ್ರು. ತಡ ಮತ 30ಕ್ಕೆ ತಲುಪ್ತಾ ಇದೆ. ಹಾಗೆ ಒಂದು ಕ್ರೀಡಾಕೂಟಕ್ಕೆ ಮತ್ತಷ್ಟು ಸಹಕಾರ ನೀಡಿದಂತ ಶ್ರೀ ಉಮೇಶ್ ದೈಹಿಕ ಶಿಕ್ಷಕರು ಕೆಪಿಎಸ್ ಕಮ್ಮಚಿ ನಿಮ್ಮನ್ನು ಕೂಡ ಮುಖ್ಯ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ಶ್ರೀ ಎಚ್.ಎನ್. ವಿದ್ಯಾಧರ್ ಅಧ್ಯಕ್ಷರು ಶ್ರೀಮೂಲ್ ಮಾಲೀಕರು ಗುರುಶಕ್ತಿ ಗ್ರೂಪ್ ಕಾರಣಗೆರೆ ನಿಮಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ಶ್ರೀ ಸುರೇಶ್ ಸ್ವಾಮಿರಾವ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶಿವಮೊಗ್ಗ ಹಾಗೂ ಯುವ ನಾಯಕರು ಮತ್ತು ಮಾರ್ಗದರ್ಶಕರು ನಿಮಗೂ ಕೂಡ ಮುಖ್ಯ ವೇದಿಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ಶ್ರೀ ಚಂದ್ರಮೌಳಿ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರು ಹಾಗೂ ಮುಖಂಡರು ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ಶ್ರೀ ಸುಧೀರ್ ಬ್ರಹ್ಮೇಶ್ವರ ಯುವ ಮುಖಂಡರು ಹೊಸನಗರ ನಿಮಗೂ ಕೂಡ ಮುಖ್ಯ ವೇದಿಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ಶ್ರೀ ಸಣ್ಣಕ್ಕಿ ಮಂಜು ಶಾಸಕರ ಆಪ್ತ ಸಹಾಯಕರು ಸಾಗರ ವಿಧಾನಸಭಾ ಕ್ಷೇತ್ರ ನಿಮಗೂ ಕೂಡ ಮುಖ್ಯ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 6ನೇ ಓವರ್ ಮುಕ್ತಾಯದ ಬಳಿಕ ತನ್ನ ಮೊತ್ತ ಕೂಡ 30 ಓಟಗಳು. ಅಂತಿಮ ಹಂತದ 12 ಚೆಂಡುಗಳ ಆಟ ಮಾತ್ರ ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ಸಮಯ ಇಲ್ಲಿ ಮುಕ್ತಾಯವನ್ನು ಕಾಣ್ತಾ ಇದೆ.
ನೋಡಿ, ಊಟದ ವ್ಯವಸ್ಥೆನ ಪಡ್ಕೊಳ್ಳೋದಿದ್ದಂತ ಯಾರೇ ಆಗ್ಲಿ ಬಾಕಿ ಇದ್ರೆ ಊಟವನ್ನು ಮಾಡಿ ಅನ್ನುವಂತ ವಿನಂತಿ ಮಾಡ್ತಾ ಇದ್ದೇವೆ. ಕಳೆದ 3 ದಿನಗಳಿಂದ ಊಟದ ವ್ಯವಸ್ಥೆಯನ್ನ ಮಾಡ್ತಿರ್ತಕ್ಕಂತಹ ಬ್ರಹ್ಮಶ್ರೀ ನಾರಾಯಣಗುರು ಮಹಾಸಂಸ್ಥಾನ ಮಠ ನಿಟ್ಟೂರು ಪರಮಪೂಜ್ಯ ಶ್ರೀ 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 ರೇಣುಕಾನಂದ ಮಹಾಸ್ವಾಮೀಜಿಯವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಎಲ್ಲ ಅಡುಗೆ ಸಿಬ್ಬಂದಿಯವರನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಿದ್ದೇವೆ. ವಿಶೇಷವಾಗಿ ಸಾವಿರಾರು ಜನ ತಾವಿರುವ ಸ್ಥಳದಲ್ಲಿಯೇ ಪಂದ್ಯವನ್ನು ವೀಕ್ಷಣೆ ಮಾಡಲಿಕ್ಕೆ ಅನುಕೂಲವಾಗುವಂತೆ ಕವರ್ ಡ್ರೈವ್ನ ನಮ್ಮೆಲ್ಲ ಸನ್ಮಿತ್ರರು ಉತ್ತಮವಾದಂತಹ ರೀತಿಯಲ್ಲಿ ತಮ್ಮ ಪ್ರದರ್ಶನವನ್ನು ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡ್ತಿದ್ದಾರೆ. ಕವರ್ ಡ್ರೈವ್ನ ಎಲ್ಲ ಸ್ನೇಹಿತರನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಿದ್ದೇವೆ. ಕಾರ್ಯಕ್ರಮಕ್ಕೆ ನಿರಂತರ ಸಹಕಾರ ನೀಡಿ ನಮ್ಮೊಂದಿಗೆ ಉಪಸ್ಥಿತರಿರುವ ರಿಪ್ಪನ್ಪೇಟೆಯ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮತ್ತು ಅವರ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಈ ಒಂದು ಕ್ರೀಡಾಕೂಟಕ್ಕೆ ಬೆಳಕು ಮತ್ತು ಧ್ವನಿವರ್ಧಕದ ಸಹಕಾರವನ್ನು ನೀಡಿರ್ತಕ್ಕಂಥ ದಾನಪ್ಪ ಇವರಿಗೆ ನಮ್ಮ ಕ್ರೀಡಾಕೂಟದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇವೆ. ಹಾಗೆಯೇ ಈ ಒಂದು ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯನ್ನು ವೀಕ್ಷಿಸಲು ಬಂದಿರತಕ್ಕಂತಹ ನಮ್ಮ ಊರಿನ ಗ್ರಾಮಸ್ಥರಿಗೆ, ಅಕ್ಕಪಕ್ಕದ ಊರಿನ ಗ್ರಾಮಸ್ಥರಿಗೆ, ಕ್ರೀಡಾ ಅಭಿಮಾನಿಗಳಿಗೆ ನಮ್ಮ ಶ್ರೀ ನಾರಾಯಣ ಗುರು ಕ್ರಿಕೆಟ್ ಮಂಡಳಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದ 3 ದಿನದ ಪಂದ್ಯಾವಳಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂತಹ ಶ್ರೀ 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 ರೇಣುಕಾನಂದ ಸ್ವಾಮೀಜಿ ಮಹಾಸಂಸ್ಥಾನ ಮಠ ನಿಟ್ಟೂರು ಇವರಿಗೆ ನಮ್ಮ ವೇದಿಕೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಿದ್ದೇವೆ. ಹಾಗೆ ಈಗೊಂದು ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ಶಾಶ್ವತ ಹೊನಲು ಬೆಳಕಿನ ವ್ಯವಸ್ಥೆಯನ್ನು ನಮ್ಮೂರಿಗೆ ಆಸ್ತಿಯನ್ನಾಗಿ ನೀಡಿದ ಶ್ರೀಯುತ ಅವಿನಾಶ್ ಕೆರೆಮನೆ ಅವರಿಗೆ ನಮ್ಮ ಸಮಸ್ತ ಅಮೃತ ಗ್ರಾಮ ಪಂಚಾಯಿತಿಯ ಸಾರ್ವಜನಿಕರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಅಂತಿಮ ಹಂತದ ಬಹಳ ಶುದ್ಧಮನತೆ ಹೊಡೆತ, ಚೆಂಡು ಶಾರ್ಟ್ ಆಗಿರ್ತಕ್ಕಂಥ ಚೆಂಡಿನ ಒಂದು ಲಾಭವನ್ನು ಪಡ್ಕೊಂಡ್ರು. ಮತ್ತೆ ಸಿಕ್ಸರ್ ಈಗ ದಾಖಲಾತಿಯಲ್ಲಿ ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ ತಂಡ ಮೊತ್ತ 36 ಓಟಗಳು. ಈ ಒಂದು ಕ್ರೀಡಾಕೂಟಕ್ಕೆ ಸ್ಫೂರ್ತಿ ಸ್ಪೋರ್ಟ್ಸ್ ಕ್ಲಬ್ ಹುಂಚಾ, ಈ ಒಂದು ಸ್ಫೂರ್ತಿ ಸ್ಪೋರ್ಟ್ಸ್ ಕ್ಲಬ್ ಹುಂಚದ ಎಲ್ಲ ಆಟಗಾರರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಿದ್ದೇವೆ. ಹಾಗೂ ಬಾಬು ಹುಂಚಾ ಇವರಿಗೂ ಸ್ವಾಗತವನ್ನು ಬಯಸ್ತಿದ್ದೇವೆ. ಹಾಗೆಯೇ ಲಿಂಗರಾಜ್ ವಡಹೊಸಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಹೆದ್ದಾರಿಪ್ಪ ಇವರು ವೇದಿಕೆಗೆ ಆಗಮಿಸಿ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು.
ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಲಿಂಗರಾಜ್ ಅವರು. ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಒಂದೋಟಗಳ ಸೇರ್ಪಡೆ. ತನ್ನ ಮೊತ್ತ ಕೂಡ 37ಕ್ಕೆ ತಲುಪ್ತಾ ಇದೆ. 37. ಅಂತಿಮ 10 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ನಲ್ಲಿ. ಕ್ರಾಸ್ ಲೈನ್ ಮೇಲೆ ಬಹಳ ಶುದ್ಧಮನತೆ ಹೊಡೆತ ಚೆಂಡು ಸ್ವೀಪ್ ಶಾಟ್ ರೂಪದಲ್ಲಿ ದಾಖಲಿಸಿದ್ದಾರೆ. ಒಂದೋಟ, ಎರಡನೇ ಓಟವನ್ನು ದಾಖಲಿಸುವಂತ ಹಂತ ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 39. ಚಾಲ್ತಿಯ 7ನೇ ಓವರ್ನಲ್ಲಿ 3 ಚೆಂಡುಗಳು ಇನ್ನು ಕೂಡ ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದ್ದಾವ. ಇಲ್ಲಿ ಎರಡನೇ ತಂಡವಾಗಿ ಜಯಿಸಬಲ್ಲಂತ ತಂಡ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಅದೃಷ್ಟದ ಆಟದಲ್ಲಿ ಸ್ವಲ್ಪ ಮಟ್ಟಿಗೆ ಅದೃಷ್ಟವನ್ನು ನೆಚ್ಚಿಕೊಂಡಂತ ಫ್ರೆಂಡ್ಸ್ ಬೆಂಗಳೂರು ಮೊದಲ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಬಹಳ ಶುದ್ಧಮನತೆ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿತ್ತು. ಸುಲಭ ಕ್ಯಾಚ್ ಕೂಡ ಈ ಪರಿಸ್ಥಿತಿಯಲ್ಲಿ ಕೈ ಸೇರ್ತಾ ಇದೆ. ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಈ ಒಂದು ಕ್ರೀಡಾಕೂಟಕ್ಕೆ ಶ್ರೀಮತಿ ಮಮತಾ ಜಯಣ್ಣ ಅವರು ಸಹಕಾರ ನೀಡಿರ್ತಾರೆ. ಅವರಿಗೆ ಕ್ರೀಡಾಕೂಟದ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಿದ್ದೇವೆ. ಹೊಸ ಆಟಗಾರ ಹೇಮಂತ ಅಂಕಣಕ್ಕೆ ಬರ್ತಾ ಇದ್ದಾರೆ. ಅಂತಿಮ 1 ಚೆಂಡು 7ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ತಡ ಮೊತ್ತ 39. ಕೊನೆಯ ಚೆಂಡು ಬಹಳ ಶುದ್ಧಮನತೆ ಒಂದು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿತ್ತು. ಮತ್ತ ಕ್ಯಾಚ್ ಕೈ ಸೇರ್ತಾ ಇದೆ. ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಅಂತಿಮ ಹಂತದ 6 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ. ಮಂದಷ್ಟೇ ವೇಗದಲ್ಲಿ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಸಬ್ ಬ್ರೈಸ್ಟಾರ್ ಮತ್ತೊಂದು ಆಘಾತವನ್ನು ಕಾಣ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಮತ್ತೋರ್ವ ಹೊಸ ಆಟಗಾರ ಶ್ರೇಯಸ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಕೊನೆಯ ಓವರ್ನ ಚಾಲ್ತಿಗಾಗಿ ಹೊಸ ಎಸೆತಗಾರರನ್ನು ಪರಿಚಯಿಸುವಂತಹ ಹಂತದಲ್ಲಿ ರಾಜ ಅಂತಿಮ ಹಂತದ ಓವರ್ನ ಒಂದು ಜವಾಬ್ದಾರಿಯ ಹೊಣೆಯನ್ನು ಭರಿಸುವಂತಹ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ಆಟಗಾರ. ಅಂತಿಮ ಹಂತದ 6 ಚೆಂಡುಗಳ ಆಟ ಮಾತ್ರ ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ.
ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ಬಹಳಷ್ಟು ಉತ್ತಮ ಕ್ಯಾಚ್ ಅನ್ನು ರಾಜ ಪಡ್ಕೊಂಡಿದ್ದಾರೆ. ನಂಬಲ ಸಾಧ್ಯ ರೀತಿಯಿಂದ ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. ಅತ್ಯುತ್ತಮ ಆಟವನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಶಬರಿ ಈ ಪರಿಸ್ಥಿತಿಯಲ್ಲಿ ಹೊದ್ದರೆಯನ್ನು ಒಪ್ಪಿಸಿದ್ರು. ಹೊಸ ಆಟಗಾರ ಜಯಂತ ಅಂಕಣಕ್ಕೆ ಬರ್ತಾ ಇದ್ದಾರೆ ಈ ಪರಿಸ್ಥಿತಿಯಲ್ಲಿ. ತಡ ಮೊತ್ತ 39. ಅಂತಿಮ ಹಂತದಲ್ಲಿ ಮತ್ತೆ ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. ಲೆಗ್ ಬೈ ರೂಪದಲ್ಲಿ ಒಂದು ಓಟುಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 40-40. ಅಲ್ಲಿ ಫ್ರೆಂಡ್ಸ್ ಬೆಂಗಳೂರು ಆಟಗಾರರು ರೆಡಿಯಾಗಿರ್ಬೇಕೆನ್ನುವಂತ ವಿನಂತಿ ಮಾಡ್ತಾ ಇದ್ದೇವೆ. ಮತ್ತೆ ನೇರ ಗುರಿ ದಾಖಲಾತಿನ ಕಾಣ್ತಾ ಇಲ್ಲ. ಒಂದು ಓಟಗಳ ಸೇರ್ಪಡೆ, ಮತ್ತೆ ರನ್ಔಟ್ ರೂಪದಲ್ಲಿ ಮತ್ತೆ ಹೋದರೆ ಆಘಾತವನ್ನು ಕಂಡುಕೊಳ್ತಾ ಇದೆ. ಸತತವಾಗಿ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ 9ನೇ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ನಾನ್ ಸೈಲೆಂಟ್ ಆಗಿದ್ರೆ ರಾಮ ವೈಲೆಂಟ್ ಆದ್ನೋ. ಮಂಜ ಒಂದು ಓಟಗಳ ಸೇರ್ಪಡೆ, 2ನೇ ಓಟವನ್ನು ದಾಖಲಿಸುವಂತಹ ಹಂತವನ್ನು ಕಡ್ಕೊಂಡ್ರು. ಮತ್ತೆ 43-43. ಹಲೋ ಇದೀಗ ತಾನೇ ನಮ್ಮ ಕ್ರೀಡಾಕೂಟಕ್ಕೆ ನಮ್ಮ ಈ ಕ್ರೀಡಾಕೂಟದ ಮಾರ್ಗದರ್ಶಕರು ಮಹಾಪೋಷಕರು ಆದಂತಹ ಪರಮ ಪೂಜ್ಯ ಶ್ರೀ 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 ರೇಣುಕಾನಂದ ಮಹಾಸ್ವಾಮೀಜಿಯವರು ಇದೀಗ ಆಗಮಿಸ್ತಾ ಇದ್ದಾರೆ. ದಯಮಾಡಿ ಸಂಘಟಕರು ಅವರನ್ನು ಬರಮಾಡಿಕೊಳ್ಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಿದ್ದೇನೆ. ನಮ್ಮ ಈ ಕ್ರೀಡಾಕೂಟಕ್ಕೆ 3 ದಿನಗಳಿಂದ ಊಟದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂತಹ ಹಾಗೂ ಈ ಕ್ರೀಡಾಕೂಟದ ಮಹಾಪೋಷಕರು ಆದಂತಹ ಪರಮ ಪೂಜ್ಯ ಶ್ರೀ 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 ರೇಣುಕಾನಂದ ಮಹಾಸ್ವಾಮೀಜಿಯವರು ನಾರಾಯಣ ಗುರು ಮಹಾಸಂಸ್ಥಾನ ನಿಟ್ಟೂರು ಇವರು ಆಗಮಿಸ್ತಾ ಇದ್ದಾರೆ. ಸಂಘಟಕರು ದಯಮಾಡಿ ಅವರನ್ನು ಬರಮಾಡಿಕೊಳ್ಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಿದ್ದೇನೆ. ಅಂತಿಮ ಚೆಂಡಿನಲ್ಲಿ ಮತ್ತೆ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ 49. 50ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಜಾನ್ಸನ್ ಈ ಪರಿಸ್ಥಿತಿಯಲ್ಲಿ ಮತ್ತೆ ಕ್ಷಣದಲ್ಲಿ ಬದಲಾವಣೆ ಕಂಡುಕೊಳ್ಳುತ್ತಾ ದಿನ ಮುಂದಿನ ಹಂತಕ್ಕಾಗಿ ಫಸಲ್ ಹೊನ್ನಾಳ. ಇದೀಗ ತಾನೇ ನಮ್ಮ ಕಾರ್ಯಕ್ರಮಕ್ಕೆ
ಪರಮ ಪೂಜ್ಯ ಶ್ರೀ 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 ರೇಣುಕಾನಂದ ಮಹಾಸ್ವಾಮೀಜಿಯವರು, ಶ್ರೀ ನಾರಾಯಣಗುರು ಮಹಾಸಂಸ್ಥಾನ ನಿಟ್ಟೂರು ಇವರು ಇದೀಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಸಂಘಟಕರು ಅವರನ್ನು ಬರಮಾಡಿಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇನೆ. ಧನ್ಯವಾದಗಳು ಪ್ರಶಾಂತ್ ತಂಬಲ್ಪಾಡಿ. ನಮ್ಮ ಕ್ರೀಡಾಕೂಟದ ಮಹಾಪೋಷಕರು ಪೂಜ್ಯರ ಆಶೀರ್ವಾದದಿಂದ ಈ ಕ್ರೀಡಾಕೂಟ ಇಷ್ಟೊಂದು ಯಶಸ್ವಿಯಾಗಿ ನೆರವೇರ್ತಾ ಇದೆ. ಪರಮ ಪೂಜ್ಯ ಶ್ರೀ 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 ರೇಣುಕಾನಂದ ಮಹಾಸ್ವಾಮೀಜಿಯವರು, ನಾರಾಯಣಗುರು ಮಹಾಸಂಸ್ಥಾನ ನಿಟ್ಟೂರು ಇವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಪೂಜ್ಯರನ್ನ ಇಲ್ಲಿ ಸೇರಿರ್ತಕ್ಕಂತಹ ಎಲ್ಲಾ ಕ್ರೀಡಾಪಟುಗಳ ಪರವಾಗಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಪೂಜ್ಯರು ವೇದಿಕೆಯಲ್ಲಿ ಆಸೀನರಾಗಿ ಕಾರ್ಯಕ್ರಮವನ್ನು ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕಿದ್ದಾರೆ. ಇದು ಮೊದಲ ಎರಡನೆಯ ಸೆಮಿಫೈನಲ್ ಆಗಿದ್ದು ಫೈನಲ್ ಪಂದ್ಯ ಬಾಕಿ ಇರುತ್ತೆ. ದಯಮಾಡಿ ಸ್ವಲ್ಪ ಸರ್ ಲೈವ್ ದಯಮಾಡಿ ಲೈವ್ ವೇದಿಕೆಗಿರಲಿ. ಕೊನೆಯ ದಿನವಾದ ಇಂದು ಶ್ರೀ ನಾರಾಯಣಗುರು ಕಪ್ ಸೀಸನ್ 2 ಹೊನಲು ಬೆಳಕಿನ ರಾಜ್ಯ ಮಟ್ಟದ ಪಂದ್ಯಾವಳಿಯ ಕೊನೆಯ ದಿನ ಇಂದು. ಶ್ರೀ ಗುರುಗಳು ಈ ಒಂದು ಸಮಾರೋಪದ ಕಾರ್ಯಕ್ರಮದ ವೇದಿಕೆಗೆ ಆಶೀರ್ವಚನ ನೀಡಲು ಆಗಮಿಸಿದ್ದಾರೆ. ಈ ಒಂದು ವೇದಿಕೆಯಲ್ಲಿ ನಮ್ಮ ಶ್ರೀ ನಾರಾಯಣಗುರು ಕ್ರಿಕೆಟ್ ಮಂಡಳಿಯ ಆಯೋಜಕರ ತೀರ್ಮಾನದಂತೆ ಬ್ರಹ್ಮಶ್ರೀ ನಾರಾಯಣಗುರು ಮಹಾಸಂಸ್ಥಾನ ಮಠ ನಿಟ್ಟೂರು ವತಿಯಿಂದ ಶ್ರೀ ನಾರಾಯಣ ಗುರುಗಳ ರೇಣುಕಾನಂದ ಗುರುಗಳ ಆಶೀರ್ವಾದದೊಂದಿಗೆ ಆಧ್ಯಾತ್ಮಿಕ ಶೈಕ್ಷಣಿಕ ಸೇವಾ ಪರಂಪರೆಯ ಮಹಾಸಂಸ್ಥಾನದಿಂದ ಸಮಾಜ ರತ್ನ ಪ್ರಶಸ್ತಿ ಪತ್ರವನ್ನು ಸಮಾಜ ಸೇವೆ ಹಾಗೂ ಉದ್ಯಮ ಕ್ಷೇತ್ರದಲ್ಲಿ ಸಮರ್ಪಣೆ, ದೂರದೃಷ್ಟಿ ಮತ್ತು ನವೀನ ಚಿಂತನೆಯೊಂದಿಗೆ ಸಕ್ರಿಯವಾಗಿ ತೊಡಗಿ ಸಮುದಾಯದ ಆರ್ಥಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಯನ್ನು ಸಲ್ಲಿಸಿರುವ ಶ್ರೀ ಈರೇಶ್ ಈಶ್ವರ್ NV ಶಿಕಾರಿ ಇವರಿಗೆ ಗೌರವಿಸುವ ಉದ್ದೇಶದಿಂದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯ ಸಂದರ್ಭದಲ್ಲಿ ಶ್ರೀ ಬ್ರಹ್ಮಶ್ರೀ ನಾರಾಯಣಗುರು ಮಹಾಸಂಸ್ಥಾನ ನಿಟ್ಟೂರು ವತಿಯಿಂದ ಸಮಾಜ ರತ್ನ ಪ್ರಶಸ್ತಿಯನ್ನು ಈ ಮೂಲಕ ಗೌರವಪೂರ್ವಕವಾಗಿ ಪ್ರದಾನ ಮಾಡುತ್ತಿದ್ದೇವೆ. ಅವರು ತಮ್ಮ ಉದ್ಯಮದ ಮೂಲಕ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿ ಸಮಾಜ ಸೇವಾ ಚಟುವಟಿಕೆಗಳ ಮೂಲಕ ಸಮುದಾಯದ ಅಭಿವೃದ್ಧಿಗೆ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರ ಸೇವಾ ಮನೋಭಾವ, ನಾಯಕತ್ವ ಹಾಗೂ ಸಮಾಜಮುಖಿ ಚಿಂತನೆಗಳು ಇತರರಿಗೆ ಪ್ರೇರಣೆಯಾಗಿದ್ದು ಸಮಾಜದ ಸಬಲೀಕರಣಕ್ಕೆ ದಿಕ್ಕು ತೋರಿಸುತ್ತಿವೆ. ಈ ಸಂಸ್ಥಾನವು ಅವರ ಸಾಧನೆಯನ್ನು ಗೌರವಿಸಿ ಅವರಿಗೆ ಸಮಾಜ ರತ್ನ ಪ್ರಶಸ್ತಿ ಪ್ರದಾನ ಮಾಡುವಲ್ಲಿ ಹೆಮ್ಮೆ ಪಡುತ್ತಿದ್ದೇವೆ. ಅವರ ಮುಂದಿನ ಜೀವನ ಇನ್ನಷ್ಟು ಯಶಸ್ವಿಯಾಗಿರಲಿ. ಅವರ ರಾಜಕೀಯ, ಉದ್ಯೋಗ, ವ್ಯವಹಾರ ಎಲ್ಲವೂ ನಮ್ಮ ಗುರುಗಳ ಆಶೀರ್ವಾದದೊಂದಿಗೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ಹೇಳ್ತಾ ನಮ್ಮ ಶ್ರೀ ನಾರಾಯಣ ಗುರು ಕ್ರಿಕೆಟ್ ಮಂಡಳಿಯ ಪರವಾಗಿ ಅವರಿಗೆ ಮತ್ತೊಮ್ಮೆ ಈ ಪ್ರಶಸ್ತಿ ಪ್ರದಾನವನ್ನು ನೀಡ್ತಿದ್ದೇವೆ. ದಯಮಾಡಿ ಸ್ವೀಕರಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಿದ್ದೇವೆ. ಈ ಒಂದು ಪ್ರಶಸ್ತಿಯನ್ನು ನೀಡಿದ ನಮ್ಮ ನೆಚ್ಚಿನ ಗುರುಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ. ನಾವು ಈ ಒಂದು ಕ್ರೀಡೆಯನ್ನು ನಡೆಸುವುದರ ಜೊತೆಗೆ ಸಮಾಜದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದವರಿಗೆ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡ್ತಾ ಇದ್ದು, ಮಹಿಳಾ ಸಮಾಜ ಸೇವಕಿ ಪ್ರಶಸ್ತಿಯನ್ನು ಡಾಕ್ಟರ್ ಶ್ವೇತಾ GN ಆಚಾರ್ಯ ಇವರಿಗೆ ನೀಡುತ್ತಿದ್ದೇವೆ. ಬ್ರಹ್ಮಶ್ರೀ ನಾರಾಯಣಗುರು ಮಹಾಸಂಸ್ಥಾನ ನಿಟ್ಟೂರು ವತಿಯಿಂದ ಮಹಿಳಾ ಸಮಾಜ ಸೇವಕಿ ಪ್ರಶಸ್ತಿಯನ್ನು ಗೌರವಪೂರ್ವಕವಾಗಿ ಪ್ರದಾನ ಮಾಡಲಾಗಿದೆ. ಅವರು ತಮ್ಮ ಸೇವಾ ಮನೋಭಾವ, ಸಮರ್ಪಣೆ ಹಾಗೂ ನಾಯಕತ್ವದ ಮೂಲಕ ಸಮುದಾಯದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತಂದು ಮಹಿಳಾ ಸಬಲೀಕರಣ ಹಾಗೂ ಮಹಿಳೆಯರಲ್ಲಿ
ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸಗಳನ್ನು ಮಾಡಿಕೊಂಡು ಬರ್ತಿದ್ದಾರೆ. ಅವರಿಗೆ ಇನ್ನಷ್ಟು ಗುರುಗಳ ಆಶೀರ್ವಾದದಿಂದ ಇನ್ನಷ್ಟು ಅವರು ಎತ್ತರಕ್ಕೆ ಬೆಳೀಲಿ ಅಂತ ಹೇಳ್ತಾ ಈ ಒಂದು ಪ್ರಶಸ್ತಿಯನ್ನ ಗುರುಗಳ ಮುಖಾಂತರ ಅವರಿಗೆ ಪ್ರದಾನ ಮಾಡ್ತಿದ್ದೇವೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಸಹಕರಿಸಬೇಕು. ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯ ಮುಖಾಂತರ ಅವರಿಗೆ ಪ್ರಶಸ್ತಿಯನ್ನ ನೀಡಿದ್ದೇವೆ. ಶ್ರೀಮತಿ ಗೀತಾ ನಿಂಗಪ್ಪ, ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರು, ಅವರಿಗೆ ನಮ್ಮ ಶ್ರೀ ನಾರಾಯಣ ಗುರು ಕ್ರಿಕೆಟ್ ಮಂಡಳಿಯ ವತಿಯಿಂದ ನೆನಪಿನ ಕಾಣಿಕೆಯನ್ನು ನೀಡುತ್ತಿದ್ದೇವೆ. ದಯಮಾಡಿ ಶ್ರೀಯುತರು ಸ್ವೀಕರಿಸಬೇಕು. ಹಾಗೆಯೇ ರಮೇಶ್ ಕೆರೆಮನೆ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಮೃತ, ಇವರು ಈ ಒಂದು ಕ್ರೀಡಾಕೂಟಕ್ಕೆ ಅತಿ ಹೆಚ್ಚಿನ ಸಹಕಾರ ನೀಡಿರ್ತಾರೆ. ದಯಮಾಡಿ ಶ್ರೀಯುತರು ಈ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇವೆ. ಹಾಗೆಯೇ ಶ್ರೀ ನಾರಾಯಣ ಗುರು ಮಹಾಸಂಸ್ಥಾನ ನಿಟ್ಟೂರು ಇಲ್ಲಿಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಈ ಒಂದು ನಮ್ಮ 3 ದಿನದ ಉಪಹಾರದ ವ್ಯವಸ್ಥೆಯಲ್ಲಿ ಶ್ರೀಯುತ ರಮೇಶ್ ಕೆರೆಮನೆ ಅವರ ಪಾತ್ರ ಅತ್ಯಧಿಕವಾಗಿದ್ದು, ಅವರು ಈ ಒಂದು ನೆನಪಿನ ಕಾಣಿಕೆಯನ್ನು ದಯಮಾಡಿ ಸ್ವೀಕರಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಿದ್ದೇವೆ. ಹಾಗೆಯೇ ನಮ್ಮ ಗರ್ತಿಕೆರೆಯಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಆ ಒಂದು ಕಾರ್ಯಕ್ರಮಕ್ಕೆ ಉಪಹಾರದ ವ್ಯವಸ್ಥೆ, ಅನ್ನದಾನದ ವ್ಯವಸ್ಥೆಯನ್ನು ಶ್ರೀ 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 ರೇಣುಕಾನಂದ ಸ್ವಾಮೀಜಿ ಮಹಾಸಂಸ್ಥಾನ ನಿಟ್ಟೂರು ಇವರು ಇದುವರೆಗೂ ನೀಡಿರುತ್ತಾರೆ. ನಮ್ಮ ಎಲ್ಲರ ಗ್ರಾಮಸ್ಥರ ಪರವಾಗಿ, ಅಕ್ಕಪಕ್ಕದ ಊರಿನ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಹಾಗೆ ರಾಘವೇಂದ್ರ ಹೊಳಕೆವಿ ಇವರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಈ ಒಂದು ಸುಂದರ ಕ್ರೀಡಾಕೂಟ ಇವತ್ತು ಈ ಗರ್ತಿಕೆರೆಯಲ್ಲಿ ನಡೀತಿದೆ ಅಂದರೆ ಇದಕ್ಕೆ ಸಂಪೂರ್ಣ ಕಾರಣ ಅವಿನಾಶ್ ಕೆರೆಮನೆ ಅವರು. ಅವರ ಬಂದ ದುಡಿಮೆಯ ಹಣದಲ್ಲಿ, ಅವರ ಸಂಪಾದನೆಯಲ್ಲಿ ಒಂದಿಷ್ಟು ಭಾಗವನ್ನು ಗರ್ತಿಕೆರೆಗೆ ನೀಡಿದ್ದ ಕಾರಣ ಇವತ್ತು ಶಾಶ್ವತ ಹೊನಲು ಬೆಳಕು ನಮ್ಮ ಗರ್ತಿಕೆರೆಯಲ್ಲಿ ರಚನೆಯಾಗಿದೆ. ಇದರಿಂದ ನಮ್ಮ ಊರಿನಲ್ಲಿ ಇನ್ನಷ್ಟು ಜನ ಕ್ರೀಡಾ ಆಸಕ್ತಿ ಇರುವ ಯುವಕರಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಮತ್ತು ಬೇರೆ ಬೇರೆ ನಾವು ನಿನ್ನೆ ಮಾತಾಡ್ತಾ ಮೊನ್ನೆ ಹೇಳಿದ್ವಿ, ಮಾಸ್ತಿಕಟ್ಟೆ, ತೀರ್ಥಹಳ್ಳಿ, ಆಯ್ನೂರಿಂದ ಇಲ್ಲಿ ಬಂದು ನೈಟ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಈ ಥರದ ಒಂದು ವ್ಯವಸ್ಥೆಯನ್ನು ನಮ್ಮೂರಲ್ಲಿ ಕಲ್ಪಿಸಿಕೊಟ್ಟಿದ್ದಕ್ಕೆ ಅವಿನಾಶ್ ಕೆರೆಮನೆ ಅವರಿಗೆ ನಮ್ಮ ಊರಿನ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇವೆ. ಹಾಗೆಯೇ ಈ ಎಲ್ಲ ನೆನಪಿನ ಕಾಣಿಕೆಯ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥ SS ಆರ್ಟ್ಸ್ನ ಮಾಲೀಕರು ಶಶಿಕಿರಣ್ ಅವರು ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಿದ್ದೇವೆ. ಶಶಿಕಿರಣ್ ಅವರು ಆದಷ್ಟು ಬೇಗ ವೇದಿಕೆಗೆ ಬಂದು ಈ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು. ಶ್ರೀಯುತ ಕಟ್ಟೆ ಪ್ರವೀಣ್ ಈ ಭಾಗದ ಅತ್ಯುತ್ತಮ ಹಿರಿಯ ಕ್ರಿಕೆಟ್ ಆಟಗಾರರು, ರಾಜ್ಯ JDS ಯುವ ಮುಖಂಡರು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಕೇಂದ್ರ ಸಚಿವರಾದ ಶ್ರೀಯುತ ಕುಮಾರಸ್ವಾಮಿ ಅವರ ಆಪ್ತರು ಹಾಗೂ ಈ ಒಂದು ಕ್ರಿಕೆಟ್ ಅವರ ಕಾಲೇಜು ಡೇಸಲ್ಲಿ ಅತ್ಯುತ್ತಮವಾದ ಕ್ರಿಕೆಟ್ ಕ್ರೀಡಾಪಟು ಅವರು. ಅವರಿಗೆ ಈ ಸಂದರ್ಭದಲ್ಲಿ ನೆನಪಿನ ಕಾಣಿಕೆಯನ್ನು ನೀಡ್ತಿದ್ದೇವೆ. ದಯಮಾಡಿ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಈ ಭಾಗದಲ್ಲಿ ಕ್ರಿಕೆಟ್ ತಂಡವನ್ನು ಕಟ್ಟಿ ಆದಷ್ಟು ಉತ್ತಮ ಪ್ರದರ್ಶನವನ್ನು ನೀಡಿರ್ತಕ್ಕಂಥ ಕಟ್ಟೆ ಪ್ರವೀಣ್ ಅವರಿಗೆ ನಮ್ಮ ಶ್ರೀ ನಾರಾಯಣ ಗುರು ಕ್ರಿಕೆಟ್ ಮಂಡಳಿಯ ಪರವಾಗಿ
ನೆನಪಿನ ಕಾಣಿಕೆಯನ್ನು ನೀಡ್ತಿದ್ದೇವೆ. ಹಾಗೆ ಈ ಒಂದು ಸುಂದರ ಕ್ರೀಡಾಕೂಟ ಈ ನಮ್ಮ ಅಮೃತ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನಡೆಯಲು ಕಾರಣರಾದಂತಹ ಶ್ರೀಯುತ ಗಣೇಶ್ ಬಂಡಿ, ಶ್ರೀನಿಧಿ ಗೌಡ, ಅರುಣ್ ಗಂದ್ರಳ್ಳಿ, ಇಶ್ ಬೆಕಿನ್ಸರ, ಸಚಿನ್ ಚಿಕ್ಕಲಹಳ್ಳಿ, ಸಂದೀಪ, ಬಿಜೆ ಪ್ರದೀಪ್, ನಾಗರಾಜ್ ಬಿದ್ರಳ್ಳಿ ರಸ್ತೆ, ರವಿಚಂದ್ರ ಗುತ್ತಿ ಹಾಗೂ ವರುಣ್ ಚಿಟ್ಟೆ ಹಾಗೂ ಬೆಂಗಳೂರಿಂದ 1 ತಿಂಗಳ ಕಾಲ ಗರ್ತಿಕೆರೆಯಲ್ಲೇ ವಾಸ್ತವ್ಯ ಹೂಡಿ ನಮ್ಮ ಈ ಕ್ರೀಡಾಕೂಟಕ್ಕೆ ಆದಷ್ಟು ಸಹಕಾರವನ್ನು ನೀಡಿರ್ತಕ್ಕಂತಹ ಸಂದೀಪ್ ಕೀನ್ಯಾ ಗರ್ತಿಕೆರೆ ಅವರಿಗೆ ನಮ್ಮ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿದ್ದೇವೆ. ರಾಜ್ಯ ಮಟ್ಟದ ಒಂದು ಕ್ರಿಕೆಟ್ ಪಂದ್ಯಾವಳಿಯ ಆಯೋಜನೆಯನ್ನು ಮಾಡುವುದು ಅಷ್ಟು ಸುಲಭವಲ್ಲ. ನಮ್ಮ ಜೊತೆಗೆ ನಿಂತ ಮಹೇಶ್ ನ್ಯಾಶ್ ಹಾಗೂ ಸಂದೀಪ್ ಕೀನ್ಯಾ ಇವರು, ಹೇಮಂತ್ ಬ್ರೈಸ್ಟಾರ್ ಇವರೆಲ್ಲರಿಗೂ ನಮ್ಮ ಕ್ರಿಕೆಟ್ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಿದ್ದೇವೆ. ಹಾಗೂ ಈ ಒಂದು ಕ್ರೀಡಾಕೂಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇವೆ. ದಯಮಾಡಿ ವೀಕ್ಷಕರಿಗೂ ತಮ್ಮ ವೀಕ್ಷಕ ವಿವರಣೆಯನ್ನು ಮುಂದುವರಿಸಬೇಕು. ಪೂಜ್ಯ ಸ್ವಾಮೀಜಿಯವರು ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಎರಡನೇ ಇನ್ನಿಂಗ್ಸ್ ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಎರಡನೆಯ ಸೆಮಿಫೈನಲ್ ಪಂದ್ಯ. ಒಂದೆಡೆ ಜಾನ್ಸನ್ ಕುಂದಾಪುರ, ಮತ್ತೊಂದೆಡೆ ಸ್ಯಾಪ್ ಬ್ರೈಸ್ಟಾರ್ ಬೆಂಗಳೂರು. ಹೇಮಂತ ಮೊದಲ ಓವರ್ ಎಸೆತಗಾರಿಕೆ ಭಾಗದಲ್ಲಿ, ರಾಜಾ ಸಾಲಿಗ್ರಾಮ ಸ್ಟ್ರೈಕ್ ಪಡ್ಕೊಳ್ತಾ ಇರುವಂತ ಆಟಗಾರ. ಮತ್ತೊಂದೆಡೆಯಲ್ಲಿ ಕೆಂಚ. ಹೇಮಂತ ಎಸೆದಿರುವಂತ ಚೆಂಡು ತನ್ಮೂಲಕ ಶರತ್ ಸಾಲೂರು ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನು ಶಾರ್ಟ್ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಮತ್ತೆ ನೋ ಬಾಲ್ ಅನ್ನುವಂತ ಒಂದು ತೀರ್ಪು. ಎಕ್ಸ್ಟ್ರಾ ಓಟಗಳ ಸೇರ್ಪಡೆ 1+1, 2 ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಫ್ರೀ ಹಿಟ್ ಅವಕಾಶ ಲಭಿಸ ಇರುವಂತ ಈ ಹಂತ 50ರ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿರುವಂತ ಈ ಪಂದ್ಯ. ಇವಾಗಲೇ ಮೊದಲ ತಂಡವಾಗಿ ಫೈನಲ್ ಪ್ರವೇಶವನ್ನು ಕಂಡಿರುವಂತಹ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಮತ್ತೊಂದು ಪ್ರಶಸ್ತಿಯತ್ತ ತನ್ನ ಸಂಪೂರ್ಣದಾಯಕವಾಗಿರುವಂತಹ ಒಂದು ಚಿತ್ತವನ್ನು ಇಟ್ಟಿರುವಂತಹ ಒಂದು ತಂಡ. ಇಲ್ಲಿ ಎರಡನೆಯ ತಂಡಕ್ಕಾಗಿ ಎರಡನೆಯ ಸೆಮಿಫೈನಲ್ ಪಂದ್ಯ ಮುಂದುವರಿಕೆನ ಕಾಣ್ತಾ ಇದೆ. 3 ದಿನಗಳ ಕಾಲದ ಈ ವ್ಯವಸ್ಥಿತ ಪಂದ್ಯಾಕೂಟ ಇವಾಗ ಅಂತಿಮ ಹಂತಕ್ಕೆ ಬಂದು ನಿಲ್ತಾ ಇದೆ. ಈ ಗತ್ತಿಕೆರೆ ಪರಿಸರದ ಬಹಳಷ್ಟು ಮಂದಿ ಪ್ರೇಕ್ಷಕರು ಈ ಪಂದ್ಯಾಕೂಟವನ್ನು ವೀಕ್ಷಿಸ್ತಾ ಇದ್ದಾರೆ. ಕೆಂಚನ ಹೊಡೆತ ಲಾಂಗ್ ಆನ್ ವಿಭಾಗದಲ್ಲಿ ಬರ್ತಾ ಇದೆ. 1 ಓಟವನ್ನು ಪೂರೈಸಿಕೊಂಡ್ರು. ಯೂನಿಸ್ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ತಂಡದ ಮೊತ್ತ 8 ಓಟಗಳು. ಶ್ರೀಯುತ ಬಂಡಿ ಮಹೇಶ್ ಅವರು ವೇದಿಕೆಗೆ ಆಗಮಿಸಿ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಹಾಗೆ ಈ ಒಂದು ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂತಹ ನಮ್ಮೂರಿನ ಯುವ ವಿದ್ಯಾಮಿ ವೇದಿಕೆಗೆ ಬರಬೇಕು. ಶ್ರೀಯುತ ನಯನ್ ಕುಮಾರ್ ಅವರು. ನೋ ಬಾಲ್ ಚೆಕಿಂಗ್ ಆಗಿ ಮತ್ತೆ ತೃತೀಯ ನೇತ್ರದ ಕಡೆಗೆ ಮನವಿಯನ್ನು ಮಾಡ್ತಾ ಇದ್ದಾರೆ. ಅದ್ಯಾವ ರೀತಿಯ ಒಂದು ನಿರ್ಧಾರ ಬರುತ್ತೆ ನೋಡಬೇಕಾಗಿದೆ. ಈವಾಗಲೇ ಈ ಓವರ್ ನಲ್ಲಿ 2 ನೋ ಬಾಲ್ ಗಳನ್ನು ಎಸೆದಿರುವಂತ ಹೇಮಂತ ಮತ್ತೆ ಅದೇ ರೀತಿಯ ಒಂದು ಪರಿಸ್ಥಿತಿಗೆ ಹೋಗ್ತಾ ಇರುವಂತ ಎಸೆತಗಾರ. ತನ್ಮೂಲಕ ನೋ ಬಾಲ್. ಮತ್ತೆ 1 ಓಟಗಳ ಸೇರ್ಪಡೆ. 1+1, 2 ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ತಂಡದ ಮೊತ್ತ 10. ಶ್ರೀ ನಾರಾಯಣ ಗುರು ಕಪ್ 2026 ರೂಪದಲ್ಲಿ ಮುಂದುವರಿಕೆನ ಕಾಣ್ತಾ ಇರುವಂತಹ ಈ ಪಂದ್ಯಾಕೂಟ ಕ್ರಿಕೆಟ್ನ ಜೊತೆಗೆ ಕೆಲವೊಂದು ರೀತಿಯ ಸಮಾಜಮುಖಿ ಚಿಂತನೆಯನ್ನು ನಡೆಸಬೇಕನ್ನುವಂತ ಒಂದು ಮೂಲ ಉದ್ದೇಶ ಪೂರಕವಾಗಿಯೇ ಈ ಪಂದ್ಯಾಕೂಟ ಇಲ್ಲಿ ಸಾಗಿತ್ತು. ಶುಕ್ರವಾರ ಆರಂಭವನ್ನು ಕಂಡು ಶನಿವಾರ ಮುಂದುವರಿಕೆಯಾಗಿ ಆದಿತ್ಯವಾರ ಇವತ್ತು ಅಂತಿಮ ಹಂತವನ್ನು ಕಾಣ್ತಾ ಇರುವಂತಹ ಈ ದಾಂಡು ಚೆಂಡಿನ ಸಮರ ಇಲ್ಲಿ ಎರಡನೆಯ ಸೆಮಿಫೈನಲ್ ಪಂದ್ಯ ಮುಂದುವರಿಕೆನ ಕಾಣ್ತಾ ಇದೆ.
ಮತ್ತೆ ಫ್ರೀ ಹಿಟ್, ಉಚಿತ ಚೆಂಡು. ಮತ್ತೆ ಹೇಮಂತ ಫ್ರೀ ಹಿಟ್ ಎಸೆತ, ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನು ಎಸೀತಾ ಇರುವಂತ ಬೌಲರ್. ಓಟಗಳು ಬರ್ತಾ ಇಲ್ಲ, ಡಾಟ್ ಬಾಲ್ ಮುಂದುವರಿಕೆನ ಕಾಣ್ತಾ ಇದೆ. ಅಂತಿಮ 2 ಎಸೆತ ಈ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಮೊದಲ ಓವರ್ ಚಾಲ್ತಿಯಲ್ಲಿ. ಹಾಗೆ ಈ ಒಂದು ಕ್ರೀಡಾಕೂಟದಲ್ಲಿ ಪಂದ್ಯಾಟದ ವೀಕ್ಷಣೆಯಲ್ಲಿ ಇದೇ ಒಂದು ಪರಿಸರದ ವೀಕ್ಷಕ ವಿವರಣೆಗಾರರು ಶ್ರೀಯುತ ರಾಘವೇಂದ್ರ ಬಿಲ್ಲೇಶ್ವರ್ ಅವರು ಕೂಡ ಪಂದ್ಯಾಟದ ವೀಕ್ಷಣೆ ಇದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ಒಳ ತಿರುವನ್ನ ಪಡ್ಕೊಂಡಿರುವಂತಹ ಚೆಂಡು, ಇನ್ ಸ್ವಿಂಗರ್ ಡೆಲಿವರಿ, ಅಂತಿಮ ಹಂತ ಕಟ್ ಶಾಟ್ ಹೊಡೆತವನ್ನು ದಾಖಲಿಸಿದ್ರು. ಕ್ಷೇತ್ರರಕ್ಷಣ ವೈಫಲ್ಯವನ್ನ ಕಾಣ್ತಾ ಇರುವಂತ ಈ ಸಂದರ್ಭದ ನಡುವೆ 2 ಓಟವನ್ನು ಪೂರೈಸಿಕೊಳ್ತಾ ಇರುವಂತ ಜಾನ್ಸನ್ ಕುಂದಾಪುರದ ಆಟಗಾರರು. ಸಂಪೂರ್ಣದಾಯಕವಾಗಿರುವಂತಹ ಕ್ರಿಕೆಟಿನ ಸವಿಯನ್ನೇ ಸವಿದುಕೊಳ್ತಾ ಇರುವಂತಹ ಈ ಭಾಗದ ಕ್ರಿಕೆಟ್ ಅಭಿಮಾನಿಗಳು, ಪ್ರೇಕ್ಷಕರು ಅತ್ಯುತ್ತಮ ರೀತಿಯಾಗಿ ಒಂದು ಪಂದ್ಯಾಕೂಟವನ್ನು ವೀಕ್ಷಿಸ್ತಾ ಇದ್ದಾರೆ. ಹಾಗೆ ಈ ಒಂದು ಕ್ರೀಡಾಕೂಟಕ್ಕೆ ಬಂದಂತಹ ಎಲ್ಲ ಆಟಗಾರರಿಗೂ ಪ್ರೇಕ್ಷಕರಿಗೂ ಊಟದ ವ್ಯವಸ್ಥೆ ಅಂತಿಮ ಹಂತದಲ್ಲಿದೆ. ಶೀಘ್ರಗತಿಯಲ್ಲಿ ಊಟವನ್ನು ಮಾಡ್ಕೊಳ್ಬೇಕಾಗಿದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ಮತ್ತೆ ಕೆಂಚ ದಾಖಲಿಸಿದ್ರು. ತನ್ಮೂಲಕವಾಗಿ ಇಲ್ಲಿ ಬೌಂಡರಿಯ ಸೇರ್ಪಡೆ. ಮೊದಲ ಓವರ್ ಮುಕ್ತಾಯದ ಬಳಿಕ 16 ಓಟವನ್ನು ದಾಖಲಿಸ್ತಾ ಇರುವಂತಹ ಜಾನ್ಸನ್ ಕುಂದಾಪುರ. ಬಹಳಷ್ಟು ಒಂದು ಬಿರುಸಿನ ಆರಂಭವನ್ನು ಕಾಣ್ತಾ ಇರುವಂತಹ ಒಂದು ತಂಡ ಕೂಡ. ಆ ನಿಟ್ಟಲ್ಲಿ 50ರ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ. ಹಲೋ, ನಮ್ಮ ಈ ಪಂದ್ಯಾವಳಿ ಯಶಸ್ವಿ ಹೆಜ್ಜೆಯತ್ತ ಮುನ್ನಡೀತಾ ಇದೆ. ಕಾರ್ಯಕ್ರಮದ ಆಯೋಜಕರಲ್ಲಿ ಒಬ್ಬರಾದಂತಹ ಶ್ರೀಯುತ ಸಚಿನ್ ಗೌಡ್ರು ದಯಮಾಡಿ ವೇದಿಕೆ ಮುಂಭಾಗಕ್ಕೆ ಬಂದು ಪೂಜ್ಯ ಸ್ವಾಮೀಜಿಯವರಿಂದ ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ಕಳೆದ ಹಲವು ದಿನಗಳಿಂದ ಈ ಒಂದು ಪಂದ್ಯಾವಳಿಯ ಯಶಸ್ಸಿಗಾಗಿ ನಮ್ಮೊಂದಿಗೆ ಸಹಕಾರ ನೀಡ್ತಿರ್ತಕ್ಕಂತಹ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀಯುತ ಸಚಿನ್ ಗೌಡ್ರು ಇವರಿಗೆ ಪರಮ ಪೂಜ್ಯ ಸ್ವಾಮೀಜಿಯವರು ಆಯೋಜಕರ ಪರವಾಗಿ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ಹಲವು ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂತಹ ಹಾಗೂ ಇಂತಹ ಕ್ರೀಡಾ ಪಂದ್ಯಾವಳಿಗಳಿಗೆ ಸದಾ ಬೆಂಬಲವಾಗಿ ನಿಂತಿರ್ತಕ್ಕಂತಹ ಸಚಿನ್ ಗೌಡ್ರಿಗೆ ಇದೀಗ ಆಯೋಜಕರ ಪರವಾಗಿ ಸನ್ಮಾನ ನಡೀತಾ ಇದೆ. ಸನ್ಮಾನವನ್ನು ಪರಮ ಪೂಜ್ಯ ಶ್ರೀ ರೇಣುಕಾನಂದ ಮಹಾಸ್ವಾಮೀಜಿಯವರು ನೆರವೇರಿಸ್ತಾ ಇದ್ದಾರೆ. ನಮ್ಮ ಪುಟ್ಟ ಅಭಿನಂದನೆಯನ್ನು ಸ್ವೀಕರಿಸಿದಂತಹ ಶ್ರೀಯುತ ಸಚಿನ್ ಗೌಡ್ರವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಪೂಜ್ಯ ಸ್ವಾಮೀಜಿಯವರು ಇರುವಂತಹ ವೇದಿಕೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರಿನಲ್ಲೇ ಒಂದು ವಿಶೇಷವಾದಂತಹ ಶಕ್ತಿ ಇದೆ. ಪರಮ ಪೂಜ್ಯ ಸ್ವಾಮೀಜಿಯವರು ಈ ಕ್ರೀಡಾಂಗಣಕ್ಕೆ ನಾರಾಯಣ ಗುರು ಕ್ರೀಡಾಂಗಣ ಅಂಥೇಳಿ ಹೆಸರನ್ನು ಇಟ್ಟಂಥವರು. ಪೂಜ್ಯ ರೇಣುಕಾನಂದ ಮಹಾಸ್ವಾಮೀಜಿಯವರ ಆಶಯದಂತೆ ಈ ಒಂದು ಹೊನಲು ಬೆಳಕಿನ ವ್ಯವಸ್ಥೆ ನಡೀತಾ ಇದೆ. ಅವಿನಾಶ್ ರವರಿಗೆ ಪೂರ್ಣ ಪ್ರಮಾಣದ ಆಶೀರ್ವಾದವನ್ನು ಮಾಡಿ ನಾವೆಲ್ಲರೂ ಕೂಡ ಇಷ್ಟೊಂದು ಅದ್ಭುತವಾದಂತಹ ಪಂದ್ಯಾಟವನ್ನು ನೋಡಲಿಕ್ಕೆ ಅವಕಾಶವನ್ನು ಒದಗಿಸಿರುವಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಇದೊಂದು ಕ್ರೀಡಾಕೂಟ ಅಂತ ಅಲ್ಲ, ಸುತ್ತ ಹುಂಚ, ಹೆದ್ದಾರಿಪುರ, ಗರ್ತಿಕೆರೆ ಈ ಸುತ್ತಮುತ್ತಲ ಭಾಗದಲ್ಲಿ ಯಾವುದೇ ಕ್ರೀಡಾಕೂಟಗಳು ನಡೆದರೂ ಕೂಡ, ಯಾವುದೇ ಸರ್ಕಾರಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳು ನಡೆದರೂ ಕೂಡ, ಕಲಿಕಾ ಹಬ್ಬದಂತಹ ಕಾರ್ಯಕ್ರಮಗಳು ನಡೆದರೂ ಕೂಡ ಶ್ರೀ ನಾರಾಯಣ ಗುರು ಮಹಾಸಂಸ್ಥಾನದ ವತಿಯಿಂದ ಊಟೋಪಚಾರದ ವ್ಯವಸ್ಥೆ ಇರುತ್ತೆ. ಮಠಕ್ಕೆ ಬಂದವರು ಯಾರೂ ಕೂಡ ಬರಿಗೈಯಲ್ಲಿ ಹಿಂದಿರುಗಿದ ನಿದರ್ಶನವೇ ಇಲ್ಲ. ಪೂಜ್ಯ ಸ್ವಾಮೀಜಿಯವರು ಕಳೆದ 3 ದಿನಗಳಿಂದ ಊಟದ ವ್ಯವಸ್ಥೆಯನ್ನು ತಮ್ಮ ಸಂಸ್ಥಾನದ ವತಿಯಿಂದ ಮಾಡಿ ದೂರದಿಂದ ಬಂದಂತಹ ಎಲ್ಲ ಆಟಗಾರರಿಗೆ ಆಶ್ರಯವನ್ನ ಗುಡ್ ಬಾಲ್ ಅನ್ನುವಂತ ಒಂದು ತೀರ್ಪು ಬರ್ತಾ ಇದೆ.
ಪೂಜ್ಯ ಸ್ವಾಮೀಜಿಯವರ ಸಂಕಲ್ಪದಿಂದ ಇವತ್ತು ಈ ಕ್ರೀಡಾಂಗಣದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈ ಪಂದ್ಯಾಟ ನಡೀತಿದೆ ಅಂತ ಹೇಳಿ ನಮಗೆಲ್ಲ ಅನ್ನಿಸ್ತಾ ಇದೆ. ಮೊದಲೇ ಹೇಳಿದ ಹಾಗೆ ಶ್ರೀ ರೇಣುಕಾನಂದ ಮಹಾಸ್ವಾಮೀಜಿಯವರ ಅದ್ಭುತ ಸಂಕಲ್ಪ ಹಾಗೂ ಆಶೀರ್ವಾದದಿಂದ ಇದು ಇಷ್ಟೊಂದು ಯಶಸ್ಸಿನತ್ತ ಸಾಗ್ತಾ ಇದೆ. ಯುವಕರ ಇಂತಹ ಎಲ್ಲ ಕ್ರೀಡಾ ಸ್ಪರ್ಧೆಗಳಿಗೆ ಚಟುವಟಿಕೆಗಳಿಗೆ ಸದಾ ತಮ್ಮ ಬೆಂಬಲ ಆಶೀರ್ವಾದ ಇದೆ ಎಂಬುದನ್ನು ಸ್ವಾಮೀಜಿಯವರು ಮತ್ತೆ ಮತ್ತೆ ನಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತಾರೆ. ಮೊನ್ನೆಯ ದಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಫೆಡ್ಲೈಟನ್ನು ಉದ್ಘಾಟನೆ ಮಾಡಿ ಪಂದ್ಯವನ್ನು ವೀಕ್ಷಿಸಿ ಈ ದಿವಸ ಸಮಾರೋಪ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಕೂಡ ಪೂಜ್ಯ ಸ್ವಾಮೀಜಿಯವರು ವಹಿಸಿರ್ತಾರೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರಿನಲ್ಲಿ ನಡೆದಿರತಕ್ಕಂತಹ ಈ ಪಂದ್ಯಾಟ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದದಿಂದ ಅತ್ಯಂತ ಯಶಸ್ಸಿನ ಗರ್ತಿಕೆರೆ ಈ ಭಾಗದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆಯುವಂತಹ ಕಾರ್ಯಕ್ರಮ ಆಗಿ ಮಾರ್ಪಟ್ಟಿದೆ. ಪರಮಪೂಜ್ಯ ಶ್ರೀ ಶ್ರೀ ರೇಣುಕಾನಂದ ಮಹಾಸ್ವಾಮೀಜಿಯವರಿಗೆ ನಮ್ಮ ಭಕ್ತಿಪೂರ್ವಕ ನಮನಗಳು ಮತ್ತು ಹೃತ್ಪೂರ್ವಕ ಕೃತಜ್ಞತೆಗಳು. ಆಧ್ಯಾತ್ಮಿಕತೆ ಎಂಬುದು ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಅದು ಜೀವನವನ್ನು ಸನ್ಮಾರ್ಗದಲ್ಲಿ ಸಾಗಿಸುವ ದಿವ್ಯ ಶಕ್ತಿಯಾಗಿದೆ. ಈ ಶಕ್ತಿಯನ್ನು ಸಮಾಜದಲ್ಲಿ ಹರಡುತ್ತಿರುವ ನಿಮ್ಮಂತಹ ಮಹನೀಯರು ನಮ್ಮೆಲ್ಲರಿಗೂ ದಾರಿದೀಪರವಾಗಿದ್ದಾರೆ. ಬ್ರಹ್ಮಶ್ರೀ ನಾರಾಯಣಗುರು ಮಹಾಸಂಸ್ಥಾನ ನಿಟ್ಟೂರು ಎಂಬ ಪವಿತ್ರ ಪೀಠದಿಂದ ಧರ್ಮ, ಸಂಸ್ಕೃತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಸಾರುತ್ತಾ ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಸೇವಾಭಾವವನ್ನು ಬೆಳೆಸುತ್ತಿರುವುದು ನಿಮ್ಮ ಮಹಾನ್ ಕಾರ್ಯವಾಗಿದೆ ಎಂದು ನಾವು ಭಾವಿಸುತ್ತೇವೆ. ನಿಮ್ಮ ದಿವ್ಯ ಮಾರ್ಗದರ್ಶನವು ಕೇವಲ ಭಕ್ತರಿಗಷ್ಟೇ ಅಲ್ಲದೆ ಸಂಪೂರ್ಣ ಸಮಾಜಕ್ಕೆ ಸನ್ಮಾರ್ಗದ ಬೆಳಕಾಗಿದೆ. ನಮ್ಮ ಸಮಾಜದಲ್ಲಿ ನಡೆಯುವ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳಿಗೆ ನೀವು ನೀಡುತ್ತಿರುವ ಆಶೀರ್ವಾದ ಮತ್ತು ಪ್ರೋತ್ಸಾಹವು ಅವುಗಳಿಗೆ ಜೀವನಾಡಿಯಾಗಿದೆ. ಈ ಕ್ರೀಡಾ ಮಹೋತ್ಸವದ ಯಶಸ್ಸಿನ ಹಿಂದೆ ನಿಮ್ಮ ದಿವ್ಯ ಆಶೀರ್ವಾದವೇ ಪ್ರಮುಖ ಶಕ್ತಿಯಾಗಿದೆ ಎಂಬುದು ನಮ್ಮೆಲ್ಲರ ಭಾವನೆಯಾಗಿದೆ. ಈ ಕಾರ್ಯಕ್ರಮದಲ್ಲಿ ನಿಮ್ಮ ದಿವ್ಯ ಸಾನ್ನಿಧ್ಯವು ಕೇವಲ ಗೌರವವಲ್ಲ, ಅದು ಪಾವಿತ್ರ್ಯ ಮತ್ತು ಆತ್ಮಶಕ್ತಿಯ ಸ್ಪಂದನೆಯಾಗಿದೆ. ಯುವ ಪೀಳಿಗೆಯಲ್ಲಿ ಶಿಸ್ತು, ಸಂಸ್ಕಾರ ಮತ್ತು ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸುವಲ್ಲಿ ನಿಮ್ಮ ಆಶೀರ್ವಾದವು ನಮ್ಮೆಲ್ಲರಿಗೂ ಅಪಾರ ಪ್ರೇರಣೆಯಾಗಿದೆ. ಗುರುವಿನ ಆಶೀರ್ವಾದವೇ ಜೀವನದ ಮಹಾಬಲ ಎಂಬುದನ್ನು ನಾವೆಲ್ಲರೂ ಅರಿತಿದ್ದೇವೆ. ತಮಗೆ ಭಕ್ತಿಪೂರ್ವಕ ಕೃತಜ್ಞತೆಗಳು. ನಮ್ಮ ಕ್ರೀಡಾ ಮಹೋತ್ಸವಕ್ಕೆ ನೀಡಿದ ನಿಮ್ಮ ದಿವ್ಯ ಆಶೀರ್ವಾದ ಹಾಗೂ ಮಾರ್ಗದರ್ಶನ ಪ್ರೋತ್ಸಾಹಕ್ಕಾಗಿ ಅನಂತ ಕೃತಜ್ಞತೆಗಳು. ಮುಂದಿನ ದಿನಗಳಲ್ಲಿಯೂ ನಿಮ್ಮಂತಹ ಮಹನೀಯರ ಗುರುಗಳ ಆಶೀರ್ವಾದ ನಮ್ಮ ಸಮಾಜವನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸುತ್ತದೆ ಎಂಬಂತಹ ಭರವಸೆಯೊಂದಿಗೆ ನಾವೆಲ್ಲರಿದ್ದೇವೆ. ಮತ್ತೊಮ್ಮೆ ಇಲ್ಲಿ ಸೇರಿರುವಂತಹ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಓಕೆ, ಓವರ್ ಟು ಫೈಸಲ್. ಅಲ್ಲಿ ಮೈದಾನಕ್ಕೆ ಬರುವಂತ ಪ್ರಮುಖ ದ್ವಾರದಲ್ಲಿ ಅಡ್ಡವಾಗಿ ನಿಲ್ಲಿಸಿರುವಂತ ಬ್ರೆಜಾ KA14 MC1183 ಆ ವೆಹಿಕಲ್ ಅನ್ನ ತಕ್ಷಣ ಅಲ್ಲಿಂದ ತೆರವುಗೊಳಿಸಬೇಕನ್ನುವಂತ ಸೂಚನೆ ನೀಡ್ತಾ ಇದ್ದೇವೆ. ದಯವಿಟ್ಟು ಗಮನಿಸಿಕೊಳ್ಳಿ. ಮೈದಾನಕ್ಕೆ ಬರುವಂತ ವೆಹಿಕಲ್ಸ್ ಗಳಿಗೆ ತೊಂದರೆ ಆಗ್ತಾ ಇದೆ, ನೀವು ದಯವಿಟ್ಟು ನಮ್ಮ ಜೊತೆ ಸಹಕರಿಸಬೇಕು. KA14 MC1183 ಬ್ರೆಜಾ ಗಾಡಿಯನ್ನ ನೀವು ತಕ್ಷಣವಾಗಿ ಅಲ್ಲಿಂದ ತೆರವುಗೊಳಿಸಿ. ಮೂರನೇ ಓವರ್ ಮೊದಲ ಚೆಂಡು, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ತನ್ಮೂಲಕವಾಗಿ 24 ಓಟವನ್ನು ದಾಖಲಿಸಿರುವಂತಹ ಜಾನ್ಸನ್ ಕುಂದಾಪುರ ಬಹಳಷ್ಟೊಂದು ಸುಭದ್ರ ಸ್ಥಿತಿಗೆ ಬಂದು ನಿಲ್ತಾ ಇರುವಂತಹ ಒಂದು ತಂಡ. ಇನ್ನು ಕೂಡ ಜಯಕ್ಕಾಗಿ 26 ಓಟಗಳು ಬರಬೇಕಾಗಿದೆ. ಸ್ಲೋವರ್ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಅಂತಿಮ ಹಂತ ತನ್ಮೂಲಕವಾಗಿದ್ದು ಡೇವ್ ಸ್ಕಾರ್ಲಕ್ ಸೀಮಾ ರೇಖೆ ಹೊರಭಾಗ ಕಾಣ್ತಾ ಇದೆ. 4 ಓಟವನ್ನು ದಾಖಲಿಸ್ತಾ ಇರುವಂತಹ ಕೆಂಚ ಇಲ್ಲಿ ಮತ್ತೊಂದು ಹೊಡೆತವನ್ನು ದಾಖಲಿಸಿದ್ದಾರೆ. ಬಿರುಸಿನ ಆಟವನ್ನು ಆಡ್ತಾ ಇರುವಂತಹ ಕೆಂಚ ಟೆನ್ನಿಸ್ ಬಾಲ್ ಕ್ರಿಕೆಟಿನ ಯುವ ಆಟಗಾರ ಅತ್ಯುತ್ತಮ ರೀತಿಯ ಒಂದು ಆಟವನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದೆಡೆಯಲ್ಲಿ ರಾಜಾ ಸಾಲಿಗ್ರಾಮ
ಅನುಭವಿ ಆಟಗಾರ, ಟೆನ್ನಿಸ್ ಬಾಲ್ ಕ್ರಿಕೆಟಿನ ಜನಪ್ರಿಯ ಆಟಗಾರ ಕೂಡ. ಈ ಭಾಗದಲ್ಲಿ ಬಹಳಷ್ಟು ಮಂದಿ ಅಭಿಮಾನಿಗಳು ರಾಜಾ ಸಾಲಿಗ್ರಾಮ ಪಡ್ಕೊಂಡಿದ್ದಾರೆ. ಹಾಗೆ ದಯಮಾಡಿ ಅಮೃತ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಟಿ.ಡಿ. ಸೋಮಶೇಖರ್ ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ಹಾಗೂ ಶ್ರೀಯುತ ಹಿರಿಯ ಆಟಗಾರರಾದ ವಾಸಣ್ಣನವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ಪೂಜ್ಯ ಸ್ವಾಮೀಜಿಯವರಿಂದ ಸಂಘಟಕರ ಪರವಾಗಿ ಈ ಒಂದು ಕಿರು ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ಅಮೃತ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಸೋಮಶೇಖರ್ ಟಿ.ಡಿ. ಇವರಿಗೆ ಪೂಜ್ಯ ಸ್ವಾಮೀಜಿಯವರಿಂದ ಸಂಘಟಕರ ಪರವಾಗಿ ಕಿರು ಗೌರವ ನಡೀತಾ ಇದೆ. ಶ್ರೀಯುತ ವಾಸಣ್ಣನವರು ಹಿರಿಯ ಆಟಗಾರರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಿದ್ದೇವೆ. ವಾಸುದೇವ್ ಟಿ.ಆರ್. ಹಾಗೆ ಈ ಒಂದು 3 ದಿನಗಳಲ್ಲಿ ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದಂತ ಶ್ರೀಯುತ ಅಜಿತ್ ಅವರು ಕೂಡ ಮುಖ್ಯ ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕಾಗಿದೆ. ಶ್ರೀಯುತ ಅಜಿತ್ ಅವರು ಈ ಒಂದು 3 ದಿನದ ಉಪಹಾರದ ವ್ಯವಸ್ಥೆಯನ್ನು ಮಾಡಿಕೊಂಡ ಅಡುಗೆ ಸಹಾಯಕರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಗುರುತಿಸಿ ಗೌರವಿಸುವಂತ ಕಾರ್ಯಕ್ರಮದಲ್ಲಿ ನಮ್ಮ ಸಂಘಟಕರಿದ್ದಾರೆ. ಮುಖ್ಯ ವೇದಿಕೆಗೆ ಆಗಮಿಸಬೇಕು ಶ್ರೀಯುತ ಅಜಿತ್ ಅವರು. ಹಾಗೆ ಶ್ರೀಯುತ ವಾಸುದೇವ್ ಸರ್ ಟಿ.ಆರ್. ನಿಮ್ಮನ್ನು ಕೂಡ ಮುಖ್ಯ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ನಿಮ್ಮ ಸಹಕಾರ ನಮ್ಮೊಂದಿಗಿದೆ. ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಮುಖ್ಯ ವೇದಿಕೆಗೆ ಸ್ವಾಗತಿಸಿಕೊಳ್ತಿದ್ದೇವೆ. ಹಾಗೆ ಒಂದು ಕ್ರೀಡಾಕೂಟದಲ್ಲಿ 3 ದಿನದ ಉಪಹಾರದ ವ್ಯವಸ್ಥೆ ಮಾಡಿಕೊಟ್ಟಂತ ಶ್ರೀಯುತ ಅಜಿತ್ ಅವರಿಗೆ ಶ್ರೀ ಶ್ರೀ ರೇಣುಕಾನಂದ ಮಹಾಸ್ವಾಮೀಜಿ ಇವರ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಳ್ತಿದ್ದೇವೆ. ಧನ್ಯವಾದಗಳು ಕೂಡ ಶ್ರೀಯುತ ಅಜಿತ್ ಅವರು. ಶ್ರೀಯುತ ವಾಸುದೇವ್ ಸರ್ ಅವರು ಮುಖ್ಯ ವೇದಿಕೆಗೆ ಆಗಮಿಸಬೇಕು. ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ಫೈಜಾಲ್ ಅಣ್ಣ ಮುಂದುವರಿಸಿಕೊಳ್ಳಿ. ತನ್ಮೂಲಕವಾಗಿ ಬೌಂಡರಿಯನ್ನು ದಾಖಲಿಸಿದ್ರು. ಲಾಂಗ್ ಆನ್ ವಿಭಾಗದಲ್ಲಿ 4 ಓಟಗಳ ಸೇರ್ಪಡೆ. ತಂಡದ ಮೊತ್ತ ಇವಾಗ 35 ಓಟಗಳು. ಮೊದಲ ಹಂತದ ಆರಂಭಿಕ ಆಟಗಾರ ಈ ಪಂದ್ಯವನ್ನು ಮುಗಿಸುವಂತ ಎಲ್ಲ ಲೆಕ್ಕಾಚಾರವನ್ನು ಮಾಡ್ತಾ ಇರುವಂತ ಈ ಸೆಮಿಫೈನಲ್ ಪಂದ್ಯ. ಅಂತಿಮ ಚೆಂಡು ರಿವರ್ಸ್ ಶಾಟ್ ಹೊಡೆತವನ್ನು ದಾಖಲಿಸ್ತಾ ಇರುವಂತ ರಾಜಾ ಸಾಲಿಗ್ರಾಮ ಡೀಪ್ ಕವರ್ ಪಾಯಿಂಟ್ ಅಲ್ಲಿ ಮತ್ತೊಂದು ಬೌಂಡರಿಯನ್ನು ದಾಖಲಿಸಿದ್ದಾರೆ. ಬ್ಯಾಕ್ ಟು ಬ್ಯಾಕ್ 2 ಬೌಂಡರಿಗಳ ಸೇರ್ಪಡೆ. ತಂಡದ ಮೊತ್ತ ಕೂಡ 39 ಓಟಗಳು. ಆರಂಭಿಕ ಹಂತದ 3 ಓವರ್ಗಳ ಮುಕ್ತಾಯದ ಬಳಿಕ 39 ಓಟವನ್ನು ದಾಖಲಿಸಿರುವಂತಹ ತಂಡ. ಎದುರಾಳಿಗಳಿಗೆ 50ರ ಟಾರ್ಗೆಟ್ ಅನ್ನು ನೀಡಿದ್ರು ಕೂಡ ಒಂದು ಹಂತದಲ್ಲಿ ಸ್ಯಾಪ್ ಬ್ರೈಟ್ ಸ್ಟಾರಿನ ಬೌಲರ್ಸ್ ಗಳು ಯಶಸ್ಸಿನ ಕಾರ್ಯವನ್ನು ಮಾಡಬೇಕಾಗಿತ್ತು. ಆ ಬೌಲರ್ಸ್ ಗಳ ಮೇಲೆ ಪ್ರಹಾರವನ್ನು ನಡೆಸುವ ಮುಖಾಂತರ ಜಾನ್ಸನ್ ಜಯದ ಮಾರ್ಗವನ್ನು ಸುಗಮಗೊಳಿಸಿಕೊಳ್ತಾ ಇದೆ. 2ನೇ ತಂಡವಾಗಿ ಟೂರ್ನಮೆಂಟ್ ಅಲ್ಲಿ ಫೈನಲ್ ಪ್ರವೇಶವನ್ನು ಕಾಣುವಂತ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತ ಒಂದು ತಂಡ. ನಿನ್ನೆ ದಿನ ಈ ಟೂರ್ನಮೆಂಟ್ ಅಲ್ಲಿ ಸಂದೀಪ್ ಅಕಿನ್ಯ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಿದ್ರು. ಈ ಪಂದ್ಯಾಕೂಟದ ಯಶಸ್ಸಿಗೆ ಬಹಳ ಉತ್ತಮ ರೀತಿಯ ಒಂದು ಸಹಕಾರ ಪ್ರೋತ್ಸಾಹವನ್ನು ಮಾಡ್ತಾ ಇರುವಂತಹ ಸಂದೀಪ್ ಅಕಿನ್ಯ ಅವಿನಾಶ್ ಕೆರೆಮನೆ ಅವರಿಗೆ ಸಂಪೂರ್ಣವಾಗಿರುವಂತಹ ಒಂದು ಬೆಂಬಲವನ್ನು ಸೂಚಿಸ್ತಾ ಇರುವಂತಹ ಟೆನ್ನಿಸ್ ಬಾಲ್ ಕ್ರಿಕೆಟಿನ ಜನಪ್ರಿಯ ಆಟಗಾರ ಕೂಡ ಸಂದೀಪ್ ಅಕಿನ್ಯ. ಶ್ರೇಯಸ್ ನಾಲ್ಕನೇ ಓವರ್ ಕೂಡ ಇಲ್ಲಿ ಆರಂಭವನ್ನು ಕಾಣಬೇಕಾಗಿದೆ.
12 ನಿಮಿಷಗಳು ಮಾತ್ರ ಬಾಕಿ ಉಳಿತಾ ಇರುವಂತ ಇನ್ನಿಂಗ್ಸ್, ಅದರೊಳಗೆ ಓವರ್ಸ್ ಗಳನ್ನ ಮುಗಿಸಬೇಕಾಗಿದೆ. ಟೂರ್ನಮೆಂಟ್ ಜಯಿಸಿದ ತಂಡ 3 ಲಕ್ಷ ನಗದಿನ ಜೊತೆಗೆ ಆಕರ್ಷಕವಾಗಿರುವಂತಹ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ 1.5 ಲಕ್ಷ ನಗದನ್ನ ಪಡ್ಕೊಳ್ಳೋ ಮುಖಾಂತರ ರನ್ನರ್ಸ್ ಅಪ್ ಟ್ರೋಫಿಯನ್ನು ಕೂಡ ತನ್ನದಾಗಿಸಿಕೊಳ್ತಾರೆ. ತೃತೀಯ ಮತ್ತು ಚತುರ್ಥ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತಹ ತಂಡಗಳಿಗೆ 30,000 ರೂಪಾಯಿ ಒಂದು ನಗದಿರುತ್ತೆ. ಟ್ರೋಫಿ ಕೂಡ ನೀಡಿ ಗೌರವಿಸ್ತಾ ಇರುವಂತಹ ಈ ಪಂದ್ಯಾಕೂಟ. ಮ್ಯಾನ್ ಆಫ್ ದ ಸೀರೀಸ್ ಆಟಗಾರನಿಗೆ ಬೈಸಿಕಲ್, ಅದರ ಪ್ರಾಯೋಜಕರು ಶ್ರೀ ಪಂಜುರ್ಲಿ ಕನ್ಸ್ಟ್ರಕ್ಷನ್ ಮತ್ತು ಕನ್ಸಲ್ಟೆನ್ಸಿ, ಹೊಸನಗರ, ಶಿವಮೊಗ್ಗ ಜಿಲ್ಲೆ. ಒಂದು ಓಟಗಳ ಸೇರ್ಪಡೆ, 2ನೇ ಓಟವನ್ನು ಕೂಡ ಪೂರ್ಣಗೊಳಿಸಿದ್ದಾರೆ. ತನ್ಮೂಲಕವಾಗಿ ತಂಡದ ಮೊತ್ತ 41 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ. ಜಯಕ್ಕಾಗಿ ಕೇವಲ 9ರ ಅವಶ್ಯಕತೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಮುಂದುವರಿಕೆನ ಕಾಣ್ತಾ ಇದೆ. ಆರಂಭಿಕ ಆಟಗಾರರು ಒಂದೆಡೆ ಕೆಂಚ ಮತ್ತು ರಾಜ ಸಾಲಿಗ್ರಾಮ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಮೂರನೆಯ ಚೆಂಡು ಮತ್ತೆ ಓಟವನ್ನು ದಾಖಲಿಸಿಕೊಳ್ತಾ ಇಲ್ಲ. ಈ ರೀತಿಯ ಡಾಟ್ ಬಾಲ್ ಗಳನ್ನ ಎಸೆಯಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಕೂಡ ಕ್ಷೇತ್ರ ರಕ್ಷಣೆಯ ತಂಡಕ್ಕಿದೆ. ರಾಜ್ಯೇತರ ಪಂದ್ಯಾಕೂಟದಲ್ಲಿ ಪ್ರಶಸ್ತಿಗಳನ್ನ ಜಯಿಸಿರುವಂತಹ ಒಂದು ತಂಡ ಕೂಡ ಸ್ಯಾಪ್ ಬ್ರೈಟ್ ಸ್ಟಾರ್. ತಿರುವಿನ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಗತಿ ಪರಿವರ್ತನೆ ಎಸೆತ. ಇಲ್ಲಿ ಅಂತಿಮ 2 ಎಸೆತ 4ನೇ ಓವರ್ ಅಲ್ಲಿ ಇನ್ನೂ ಕೂಡ ಬರಬೇಕಾಗಿದೆ. ಪ್ರತಿ ಪಂದ್ಯವನ್ನ 8 ಓವರ್ಗಳ ಪಂದ್ಯವಾಗಿಯೇ ಮುಗಿಸ್ತಾ ಇರುವಂತಹ, ಆಡಿಸ್ತಾ ಇರುವಂತಹ ಈ ಶ್ರೀ ನಾರಾಯಣ ಗುರು ಕಪ್. ಲೆಗ್ಲಾನ್ಸ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಔಟರ್ ಎಡ್ಜ್ ಆಗ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ ಇವಾಗ 42 50ರ ಟಾರ್ಗೆಟ್. ಜಯಕ್ಕಾಗಿ 8ರ ಅವಶ್ಯಕತೆ. ಒಂದು ಹಂತದಲ್ಲಿ ಪಂದ್ಯದ ಮೇಲೆ ಬೇಕು ಹಿಡಿತವನ್ನು ಸ್ಥಾಪಿಸ್ತಾ ಇರುವಂತಹ ಜಾನ್ಸನ್ ಕುಂದಾಪುರ. ಸ್ವೀಪ್ ಶಾಟ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ಯಶಸ್ಸನ್ನು ಕಾಣ್ತಾ ಇಲ್ಲ. 4 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 42. ಯಾವುದೇ ರೀತಿಯ ಹೊದ್ದೆರಿ ಆಘಾತವನ್ನು ಕಾಣ್ತಾ ಇಲ್ಲ. ನೋಲಾಸ್ ಆಗಿ ಆಟವನ್ನು ಆಡ್ತಾ ಇರುವಂತಹ ಜಾನ್ಸನ್ ಕುಂದಾಪುರ. ಇಲ್ಲಿ ಇವಾಗ ಡ್ರಿಂಕ್ಸ್ ಬ್ರೇಕ್. ಹಾಗೆ ಒಂದು ಕ್ರೀಡಾಕೂಟದುದ್ದಕ್ಕೂ ಬಹಳಷ್ಟು ಸಹಕಾರ ನೀಡಿದಂತ ಶ್ರೀ ರಘುವೀರ್ ವೈಭವ್ ಲಕ್ಷ್ಮಿ ಬೇಕರಿ ಗಾರ್ತಿಕರೆ ಪಂದ್ಯಾಟದ ವೀಕ್ಷಣೆ ಅವರಿಗೆ ಕೂಡ ಮುಖ್ಯ ವೇದಿಕೆಗೆ ಸ್ವಾಗತಿಸಿಕೊಳ್ತಿದ್ದೇವೆ. ಶ್ರೀ ರಾಜೇಶ್ ಮೆಡಿಕಲ್ ಇವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ಶ್ರೀ ಮಧು ರೈಸ್ ಮಿಲ್ ಮಾಲೀಕರು ಗಾರ್ತಿಕೆರೆ ಇವರನ್ನು ಕೂಡ ಮುಖ್ಯ ವೇದಿಕೆಗೆ ಸ್ವಾಗತಿಸಿಕೊಳ್ತಿದ್ದೇವೆ. ಶ್ರೀ ನಿಸರ್ಗ ಹೋಟೆಲ್ ಮಾಲೀಕರು ದಿನೇಶ್ ಅವರು ಇವರು ಕೂಡ ಮುಖ್ಯ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ಹಾಗೆ ಒಂದು ಕ್ರೀಡಾಕೂಟಕ್ಕೆ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನು ಶ್ರೀ ಕೃಪಾಕ್ಷ ಗರ್ತಿಕೆರೆ ಪಂಜುರ್ಲಿ ಸೆರಾಮಿಕ್ಸ್ ಮಾಲೀಕರು ಇವರು ನೀಡಿರ್ತಾರೆ. ಇವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕದ ಧನ್ಯವಾದವನ್ನು ಕೋರ್ತಿದ್ದೇವೆ ಈ ಒಂದು ಸಂಸ್ಥೆಯ ಪರವಾಗಿ. ಹಾಗೆ ಸದಾನಂದ ಶೆಟ್ರು ಗಾರ್ತಿಕೆರೆ ಇವರಿಗೂ ಕೂಡ ಧನ್ಯವಾದವನ್ನು ಕೋರ್ತಾ ಇದ್ದೇವೆ. ಸುರೇಶ್ ಗೌಡ್ರು ಗಾರ್ತಿಕೆರೆ ಇವರಿಗೂ ಕೂಡ ಪ್ರೀತಿಪೂರ್ವಕದ ಧನ್ಯವಾದವನ್ನು ಕೋರ್ತಾ ಇದ್ದೇವೆ. ಶ್ರೀ ಟೂಕಪ್ಪ ಗಾರ್ತಿಕೆರೆ ಇವರಿಗೂ ಕೂಡ ಧನ್ಯವಾದವನ್ನು ಕೋರ್ತಾ ಇದ್ದೇವೆ. ಜಯಂತ 5ನೇ ಓವರ್ಗಾಗಿ ಜಯಕ್ಕಾಗಿ ಕೇವಲ 8 ಓಟಗಳ ಅವಶ್ಯಕತೆ. ಬಹಳಷ್ಟು ದಿನಗಳ ಒಂದು ಹೋರಾಟವನ್ನು ಕಂಡಿರ್ತಕ್ಕಂಥ ಆಯೋಜಕರು ಈ ಪಂದ್ಯಾಕೂಟವನ್ನು ಯಶಸ್ಸುದಾಯಕವಾಗಿ ಇಲ್ಲಿ ನಡೆಸಿದ್ದಾರೆ. ಕೆಲವೊಂದು ಯೋಚನೆ ಆಲೋಚನೆಯ ಜೊತೆಗೆ ಈ ರೀತಿಯಾಗಿ
ಪಂದ್ಯಾಕೂಟವನ್ನು ಮೊದಲ ಬಾರಿಗೆ ಈ ಗರ್ತಿಕೆರೆ ಅಂಕಣದಲ್ಲಿ ಆಯೋಜಿಸ್ತಾ ಇರುವಂತಹ ಈ ಸಂದರ್ಭ 2ನೇ ಆವೃತ್ತಿಯ ಶ್ರೀ ನಾರಾಯಣ ಗುರು ಕಪ್ ಇಲ್ಲಿ ಸಾಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ ತನ್ಮೂಲಕವಾಗಿ ರಾಜ ಸಾಲಿಗ್ರಾಮ ಡೀಪ್ ಮಿಡ್ ವಿಕೆಟ್ ಅಲ್ಲಿ ಬೌಂಡರಿಯನ್ನು ದಾಖಲಿಸಿದ್ರು. ಫೈನಲ್ ಪ್ರವೇಶಕ್ಕಾಗಿ ಕೇವಲ 4 ಓಟಗಳ ಅವಶ್ಯಕತೆ. ಮೊದಲ ಬಾರಿಗೆ ಈ ರೀತಿಯ ಒಂದು ಪಂದ್ಯಾಕೂಟವನ್ನು ಈ ಭಾಗದಲ್ಲಿ ಆಯೋಜಿಸಬೇಕನ್ನುವಂತ ಒಂದು ಮೊದಲ ಹಂತದ ವಿಚಾರವನ್ನು ಆಯೋಜಕರಿಗೆ ತಿಳಿಸಿರ್ತಕ್ಕಂಥ ಹೇಮಂತ ಅಫಿಷಿಯಲ್ಸ್ ಗಳನ್ನ ಬಹಳಷ್ಟು ಉತ್ತಮ ರೀತಿಯಾಗಿ ಇಲ್ಲಿ ಆಯೋಜನೆಯನ್ನ ಮಾಡಿದ್ರು. ಪ್ರತಿಯೊಂದು ಹಂತಲ್ಲೂ ಕೂಡ ಆಯೋಜಕರಿಗೆ ಯಶಸ್ಸಿನ ಒಂದು ಸಾಕಾರವನ್ನು ಮಾಡಿರುವಂತ ಬ್ರೈಟ್ ಸ್ಟಾರಿನ ಹೇಮಂತ ಅವರಿಗೂ ಕೂಡ ನಾವು ಆಯೋಜಕರ ಪರವಾಗಿ ಸಂಘಟಕರ ಪರವಾಗಿ ಆತ್ಮೀಯವಾಗಿರುವಂತ ಆದರಣೀಯವಾಗಿರುವಂತ ಒಂದು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ತನ್ಮೂಲಕವಾಗಿ ಜಾನ್ಸನ್ ಕುಂದಾಪುರ 2ನೇ ತಂಡವಾಗಿ ಫೈನಲ್ ಪ್ರವೇಶವನ್ನು ಕಾಣ್ತಾ ಇರುವಂತ ಈ ಸಂದರ್ಭ ಮತ್ತೊಂದು ಪ್ರಶಸ್ತಿಯತ್ತ ಹೋಗ್ತಾ ಇರುವಂತ ಕುಂದಾಪುರ ಪರಿಸರದ ತಂಡ ರವೀಂದ್ರ ಹೆಗ್ಡೆ ಅವರ ಸಾರಥ್ಯದ ಜಾನ್ಸನ್ ಕುಂದಾಪುರ ಈ 2ನೇ ಆವೃತ್ತಿಯ ಶ್ರೀ ನಾರಾಯಣ ಗುರು ಕಪ್ಪಿನ ಫೈನಲ್ ಪಂದ್ಯವನ್ನು ಆಡುತ್ತೆ. ರೇಣುಗೌಡ್ರ ಸಾರಥ್ಯದ ಫ್ರೆಂಡ್ಸ್ ಬೆಂಗಳೂರು, ಇನ್ನೊಂದೆಡೆ ರವೀಂದ್ರ ಹೆಗ್ಡೆ ಅವರ ಸಾರಥ್ಯದ ಜಾನ್ಸನ್ ಕುಂದಾಪುರ. ಹಾಗೆ ನೋಡಿ ಅಣ್ಣ, ಶೀಘ್ರಗತಿಯಲ್ಲಿ 2 ತಂಡಗಳು ಲೈನ್ ಅಪ್ ಕಾರ್ಯವನ್ನು ಮಾಡ್ಕೊಳ್ಬೇಕಾಗಿದೆ ಫೈನಲ್ ಪಂದ್ಯಕ್ಕಾಗಿ. ಫ್ರೆಂಡ್ಸ್ ಬೆಂಗಳೂರು ಹಾಗೆ